ओम ब्रह्मादिभ्यो ब्रह्म विद्या संप्रदाय कर्तृभ्यो श्रुतस्पति शंकरं लोकशंकरं शंकरं श्री श्री ತ್ರೈಗುಣ್ಯ ವಿಷಯವೇದ ಆಯ್ತಾ ಭಾಷ್ಯ ಭಾಷ್ಯನ ಆಯ್ತಾ ಸರ್ವೇಷು ವೇದೋಕ್ತೇಷು ಕರ್ಮಸು ಯಾನಿ ಉಕ್ತಾನಿ ಅನಂತಾನಿ ಫಲಾನಿ ತಾನಿ ನಾಪೇಕ್ಷಂತೆ ಚೇತ್ ಕಿಮರ್ಥಂ ತಾನಿ ಈಶ್ವರಾಯ ಇತಿ ಅನುಷ್ಠೀಯಂತೆ ಇತಿ ಉಚ್ಯತೆ. ಅಲ್ಲ, ಎಲ್ಲಾ ವೇದಗಳು 4 ವೇದ ಅಥವಾ ಚೇತಾಗ 3 ವೇದ, ಗಿಜುಸಾಮ 3 ವೇದಗಳಲ್ಲಿ ಹೇಳಿದ ಕರ್ಮಗಳು ಯಾವ ಕರ್ಮಗಳು? ಅದರಿಂದ ಅಶ್ವಮೇಧಾಂತವಾದ ಕರ್ಮಗಳು. ಯಾನಿ ಉಕ್ತಾನಿ, ಏನೇನು ಕರ್ಮಗಳು ಹೇಳಿದೆಯೋ ಅದೆಲ್ಲವೂ ಅನಂತ ಫಲಕ್ಕೆ ಕಾರಣ ಇರ್ತಕ್ಕಂಥ ಕರ್ಮಗಳು. ಸಾಮಾನ್ಯ ಸಣ್ಣ ಪುಟ್ಟ ಫಲ ಅಲ್ಲ. ಕೂಲಿ ಮಾಡಿ 100, 200, 500 ರೂಪಾಯಿ ಬರುತ್ತೆ. ಅಗ್ನಿಹೋತ್ರ ಮಾಡಿದ್ರೆ ಲಕ್ಷಾಂತರ ಬಂದ್ಬಿಡುತ್ತೆ. ಸಿಕ್ಕಾಪಟ್ರೆ ಅನಂತ ಫಲವಾಗಿರ್ತಕ್ಕಂಥದ್ದು. ತಾನೇ ಅನುಷ್ಠಾನ ಮಾಡ್ಬೇಕಂತೆ, ಅದೇ ಫಲವನ್ನು ಅಪೇಕ್ಷಿಸಬಾರ್ದಂತೆ. ಅನುಷ್ಠಾನ ಮಾಡ್ಬೇಕಂತೆ, ಚಾಕರಿ ಮಾಡ್ಬೇಕಂತೆ, ಏನು ಬಯಸ್ಬಾರ್ದಂತೆ. ಏನಿದ ಗೇಯ್ಬೇಕಂತೆ, ಏನು ಬೇಡ ಅನ್ಬೇಕಂತೆ. ಗೇಯೋದಕ್ಕೆ ಬೇಡ ಅನ್ನೋದು ಬೇಡ. ಅನುಷ್ಠಾನ ಮಾಡಿ ಫಲವನ್ನು ಅಪೇಕ್ಷಿಸಲ್ಲ ಅಂತಂದ್ರೆ ಈಶ್ವರನಿಗಾಗಿ ಯಾಕೆ ಮಾಡ್ಬೇಕು? ಈಶ್ವರನಿಗಾಗಿ ಮಾಡಿದ್ರೆ ಏನ್ ಲಾಭ? ನಮಗಾಗಿ ಮಾಡಿದ್ರೆ ನಮ್ಗಾದ್ರೂ ಏನು ಫಲ ಆಗುತ್ತೆ. ಈಶ್ವರನಿಗೆ ಮಾಡಿದ್ರೆ ನಿಂಗೆ ಮತ್ತ ಯಾರಿಗೋ ಬಿಟ್ಟು ಚಾಕರಿ ಮಾಡಿದ್ರೆ ಬರ್ತಾರ? ಅವ್ರನ್ನ ಅನುಷ್ಠಾನ ಮಾಡ್ಬೇಕು ಅಂತ ಅಂತಿದ್ದೀರಲ್ಲ, ಅದಕ್ಕೆ ಈಶ್ವರನಿಗಾಗಿ ಮಾಡ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಯಾವಾನ್ ಅರ್ಥ ಉದಪಾನೆ ಸರ್ವತಃ ಸಂಪ್ರತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಸರ್ವತ್ರ ಸಂಪ್ರತೋದಕ್ಕೆ ಯಾವಾನ್ ಅರ್ಥ? ಸರ್ವತ್ರ ಸಂಪ್ರತೋದಕ್ಕೆ ದೊಡ್ಡ ಜಲಾಶಯ, ಹೇಮಾವತಿ ಡ್ಯಾಮು ಅಥವಾ ಕನ್ನಂಬಾಡಿ ಡ್ಯಾಮು ಅಥವಾ ಇನ್ನು ತುಂಗಭದ್ರಾ ಡ್ಯಾಮು ಅಥವಾ ತುಂಗಾ ಡ್ಯಾಮು. ಆ ಡ್ಯಾಮ್ ದೊಡ್ಡ ಜಲಾಶಯ. ಅಲ್ಲಿ ಅರ್ಥಾದ ಪ್ರಯೋಜನ ಅದು ಅಡಿಗೆಗೆ ಬರುತ್ತೆ, ಸ್ನಾನಕ್ಕೆ ಬರುತ್ತೆ, ಜಮೀನಿಗೆ ಬರುತ್ತೆ, ಹಸುಗಳು ತೊಳೆಯೋಕೆ ಬರುತ್ತೆ, ಎಲ್ಲಾ ಕೆಲಸಕ್ಕೂ ಬರುತ್ತೆ. ಅದು ಕೆಲವು ನೀರು, ಬಾವಿ ನೀರು ಉಪ್ಪುಪ್ಪಾಗಿದ್ರೆ ಬರೀ ಗಿಡ ನೀರು ಹಾಕಕ್ಕೆ ಪಾತ್ರೆ ತೊಳೆಯೋಕೆ ಕಷ್ಟ ಇದೆ. ಕೆಲವು ಬಟ್ಟೆ ಒಗೆಯಕ್ಕೆ, ಇನ್ನೊಂದಕ್ಕೆ ಕುಡಿಯೋಕೆ ಬರೋಲ್ಲ. ಕೆಲವು ಕುಡಿಯೋಕೆ ಬಂದು ಅಡಿಗೆಗೆ ಬರಲ್ಲ, ಬಂದು ಇನ್ನೊಂದು ಬರಲ್ಲ. ಈ ರೀತಿ ಬೇರೆ ಬೇರೆ ತರಹ ಇರುತ್ತಲ್ಲ. ಆದ್ರೆ ದೊಡ್ಡ ಜಲಾಶಯದ ನೀರಿನಲ್ಲಿ ಎಲ್ಲಾ ಪ್ರಯೋಜನವೂ ಹೇಗೆ ಅಡಗಿದೆಯೋ ಅದೇ ರೀತಿ ಸರ್ವೇಷು ವೇದೇಶು ಎಲ್ಲಾ ವೇದಗಳಲ್ಲೂ, ವೇದದಲ್ಲಿ ವೇದೋಕ್ತವಾದ ಕರ್ಮಗಳಲ್ಲಿ ಎಷ್ಟು ಪ್ರಯೋಜನವಿದೆಯೋ ಆ ಎಷ್ಟು ಪ್ರಯೋಜನವು ವಿಜಾನತಃ ಬ್ರಾಹ್ಮಣಸ್ಯ, ತತ್ವವನ್ನು ಕರ್ಕೊಂಡ ಬ್ರಾಹ್ಮಣ ಎಲ್ಲಾ ಪ್ರಯೋಜನ ಅನುಭವಪಡುತ್ತೆ. ಯಾವಾನ್ ತಾವಾನ್ ತಾವಾನ್ ವಿಜಾನತಃ ಬ್ರಾಹ್ಮಣಸ್ಯ ಭವತಿ. ಅಲ್ಲ, ಉದಪಾನೆ ಯಾವಾನ್ ತಾವಾನ್ ಏವಮೇವ ಯಾವಾನ್ ಸರ್ವೇಷು ವೇದೇಷು ತಾವಾನ್ ವಿಜಾನತಃ. ಸರಿ, ಸಣ್ಣ ಪುಟ್ಟ ಕೆರೆ, ಕುಂಟೆ ಇತ್ಯಾದಿಗಳು ಏನ್ ಪ್ರಯೋಜನ ಇರುತ್ತೋ ಆ ಸಣ್ಣ ಪುಟ್ಟ ಪ್ರಯೋಜನ ದೊಡ್ಡ ಜಲಾಶಯದ ಹೇಗೆ ಅಣುಕಾಗುತ್ತೋ ಅದು ಸಣ್ಣ ಪುಟ್ಟ ಕರ್ಮಗಳಲ್ಲಿ ಆಗುವಂತಹ ಪ್ರಯೋಜನವಲ್ಲ ತತ್ವಜ್ಞಾನಿಯ ಪ್ರಯೋಜನಗಳು ಅಣುಕಾಗುತ್ತೆ ಅಂತ. ಕೋಟಿ ರೂಪಾಯಲ್ಲಿ 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, 1,00,000 ರೂಪಾಯಿ ಹೇಗೆಲ್ಲ ಅಣುಕಾಗಿದೆಯೋ ಅದೇ ರೀತಿ ಕೆರೆ, ಕುಂಟೆ, ಬಾವಿ ಇತ್ಯಾದಿ ಹೊಂಡ ಈ ಪ್ರಯೋಜನವೆಲ್ಲ ದೊಡ್ಡ ಜಲಾಶಯದಲ್ಲಿ ಹೇಗೆ ಅಣುಕಾಗಿರುತ್ತೋ ಈಗ ಅಗ್ನಿಹೋತ್ರ, ಅಶ್ವಮೇಧಾಂತ ಎಲ್ಲಾ ಕರ್ಮಗಳ ಪ್ರಯೋಜನವೂ ಕೂಡ ತತ್ವಜ್ಞಾನಿಯ ಒಂದು ಆತ್ಮಿಕ ಮೋಕ್ಷದಲ್ಲಿ ಎಲ್ಲ ಅಡಕಾಗುತ್ತೆ.
ತತ್ವಜ್ಞಾನಿ ಏನು ಮೋಕ್ಷವನ್ನು ಪಡ್ಕೊಳ್ತಾನೆ, ಆ ಮುಕ್ತಿ ಆನಂದ ಇದೆ, ಮೋಕ್ಷಾನಂದ. ಮೋಕ್ಷಾನಂದದಲ್ಲಿ ಎಲ್ಲಾ ಕರ್ಮಫಲಗಳ ಸುಖವೂ ಅಡಕವಾಗ್ಬಿಡುತ್ತೆ. ಕರ್ಮಗಳ ಫಲ ಅಂದ್ರೆ ಸುಖವೇ ತಾನೆ. ಯಥಾಲೋಕೆ ಕೂಪ ತಡಾಗ ಜನೇ ಕಸ್ಮಿನ್ ಉದಪಾನೆ ಪರಿಚ್ಛಿನ್ನೋದಕ್ಕೆ ಯಾವಾನ್ ಯಾವತ್ ಪರಿಮಾಣ ದಾನಪಾನಾದಿ ಅರ್ಥ ಫಲಂ ಪ್ರಯೋಜನಂ ಸಹ ಸರ್ವ ಅರ್ಥ ಕೂಡಲ್ಲ ಸರ್ವತಃ ಸಂಪ್ರತೋದಕ್ಕೆ ತಾವಾನೇವ ಸಂಪದ್ಯತೆ ತತ್ ಅಂತರ್ಭವತಿ ಇತ್ಯರ್ಥಃ. ಹೇಗೆ ಯಥಾ ಅಂದ್ರೆ ಹೇಗೆ, ಲೋಕೆ ಅಂದ್ರೆ ವ್ಯವಹಾರದಲ್ಲಿ ಪ್ರಪಂಚದಲ್ಲಿ. ಕೂಪ ತಡಾಗ ಆಯ್, ಕೂಪ ಅಂದ್ರೆ ಬಾವಿ, ತಡಾಗ ಅಂದ್ರೆ ಕೆರೆ, ಆದಿ ಶಬ್ದದಿಂದ ಎಕ್ಸೆಟ್ರಾ ಅಂದ್ರೆ ಚಾನಲ್ಲು, ಹೊಂಡ, ಕಲ್ಯಾಣಿ, ಬೇರೆ ಬೇರೆ ಕೆರೆ, ಇವುಗಳಲ್ಲಿ ಅನೇಕ ನೂರಾರು ನೀರಿನ ಜಲ ಆಶ್ರಯ ಇರುತ್ತೆ. ಕಾಲೇಜ್ ಸಿಗತ್ತೆ, ಹೊಂಡಗಳು ಸಿಗತ್ತೆ, ಕೆರೆ ಸಿಗತ್ತೆ, ಬಾವಿ ಸಿಗತ್ತೆ, ಪುಷ್ಕರಣಿ ಸಿಗತ್ತೆ. ಎಲ್ಲದಲ್ಲೂ ಉದಪಾನ ಅಂದ್ರೆ ನೀರಿನ ಇದು ಇದು ಸ್ಥಾನದಲ್ಲಿ ಅಂದ್ರೆ ಉದಪಾನ ನೀರು ಅಂತ ಅರ್ಥ. ಯಾಕೆ ಅನೇಕ ನೀರಿನ ಜಲಾಶಯ ಅದು ಪರಿಚ್ಛಿನ್ನೋದಕ್ಕೆ, ಪರಿಚ್ಛಿನ್ನವಾಗಿರ್ತಕ್ಕ ಸಣ್ಣ 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 ಕೆರೆ ಕುಂಟೆ ಮುಂತಾದವುಗಳಲ್ಲಿ ಯಾವಾಗಲೂ ಎಷ್ಟರ ಮಟ್ಟಿನ ಸ್ನಾನಪಾನಾದಿ ಅರ್ಥಾನ ಪ್ರಯೋಜನವು ಆಗುತ್ತದೆಯೋ, ಕೆಲವು ಸ್ನಾನಕ್ಕೆ, ಕೆಲವು ಪಾನಕ್ಕೆ, ಕೆಲವು ತೊಳೆಯಕ್ಕೆ, ಕೆಲವು ಬಿಗಿಯೋದಕ್ಕೆ, ಈ ರೀತಿ ಪ್ರಯೋಜನ ಇರ್ತಿದೆಯೋ ಆ ಎಲ್ಲಾ ಪ್ರಯೋಜನವು ಸರ್ವತಃ ಸಂಪ್ರತೋದಕ್ಕೆ. ದೊಡ್ಡ ಜಲಾಶಯ, ದೊಡ್ಡ ಜಲಾಶಯ ಸಮುದ್ರ ತಗೋಬೇಡಿ, ಸಮುದ್ರದ ನೀರು ಏತಕ್ಕೂ ಬರಲ್ಲ. ಸಮುದ್ರ ದೃಷ್ಟಾಂತ ತಗೊಂಡ್ಬಿಟ್ರೆ ಆ ಕುಡಿಯೋಕ್ಕೂ ಬರಲ್ಲ, ಅಡಿಗೆಗೂ ಬರಲ್ಲ, ಯಾವ್ದು ಗಿಡಕ್ಕೆ ಹಾಕೋಕ್ಕೂ ಬರಲ್ಲ. ಅಷ್ಟ ಸ್ನಾನ ವಿಶೇಷ ಶಾಸ್ತ್ರ ಹೇಳಿ ಮಾಡ್ಬೇಕಷ್ಟೇ. ಅದೇ ಪ್ರತ್ಯಕ್ಷ ನಿತ್ಯ ಸ್ನಾನ ಮಾಡಕ್ಕಲ್ಲಪ್ಪ, ಅದು ಅಂಟಂಟಾಯ್ತು ಮೈಯೆಲ್ಲ. ಮೈ ಸಮುದ್ರ ಸ್ನಾನ ಮಾಡಿದ್ರೆ ಅಂಟೆ ಹೋಗಲ್ಲ, ಬಂದು ಮನೆ ಸೋಪ ಸ್ನಾನ ಮಾಡ್ಬೇಕಷ್ಟೇ. ಆಮೇಲೆ ಮಾಡಿದೀರಾ ಸಮುದ್ರ ಸ್ನಾನ ಮಾಡಿದೀರಾ? ಇಲ್ಲ. ಎಲ್ಲೇ ಹೌದಾ? ಸೇತು ಮಾಡ್ಬೇಕು, ರಾಮೇಶ್ವರ ಸೇತು, ಸೇತು ಬಂಧೇತು ರಾಮೇಶಂ, ರಾಮೇಶ್ವರದ ಸೇತು ಹೋಗ್ಬೇಕು, ರಾಮೇಶ್ವರಲ್ಲ, ಅದು ವಿಶೇಷ. ಅದು ಪುಣ್ಯದಿಂದ ಅಧ್ಯಾತ್ಮ ಜ್ಞಾನ ಸಂಪನ್ನ ಆಗುತ್ತಾನೆ. ಪ್ರಯೋಜನ. ಆ ಎಲ್ಲಾ ಪ್ರಯೋಜನವು ಈ ದೊಡ್ಡ ಜಲಾಶಯದಲ್ಲಿ ಎಲ್ಲ ಅಂತರ್ಗತವಾಗುತ್ತೆ, ಅಡಕವಾಗುತ್ತೆ. ಎಲ್ಲಾ ಪ್ರಯೋಜನಕ್ಕೂ ಆ ದೊಡ್ಡ ಜಲಾಶಯದ ನೀರು ಹೇಗೆ ಬರುತ್ತದೆಯೋ ಏವಂ ತಾವಾನ್ ತಾವತ್ ಪರಿಮಾಣ ಏವ ಸಂಪದ್ಯತೆ ಸರ್ವೇಷು ವೇದೇಷು ವೇದೋಕ್ತಿಷು ಕರ್ಮಸು ಯೋ ಅರ್ಥಃ ಯತ್ ಕರ್ಮ ಫಲಂ ಸೋ ಅರ್ಥಃ ಬ್ರಾಹ್ಮಣಸ್ಯ ಸನ್ಯಾಸಿನಃ ಪರಮಾರ್ಥ ತತ್ವಂ ವಿಜಾನತಃ ಯೋ ಅರ್ಥಃ ಯದ್ ವಿಜ್ಞಾನ ಫಲಂ ಸರ್ವತಃ ಸಂಪ್ರತೋದಕ ಸ್ಥಾನೀಯಂ ತಸ್ಮಿನ್ ತಾವಾನೇವ ಸಂಪದ್ಯತೆ ತತ್ರೈವ ಅಂತರ್ಭವತಿ ಇತ್ಯರ್ಥಃ. ಏವಮ್ಮಲೆ ಇದೇ ರೀತಿ ದಾಷ್ಟಾಂತಿಕದಲ್ಲಿ ಅಷ್ಟೇ ಪರಿಮಾಣದ್ದಾಗಿರುವ ಫಲ ಆಗತ್ತೆ. ಅಂದ್ರೆ ಯಾವುದ್ರದ್ದು? ಸರ್ವೇಶು ವೇದೇಶು, ಎಲ್ಲಾ ವೇದಗಳನ್ನು ವೇದೋಕ್ತವಾಗಿರೋ ಕರ್ಮಗಳಲ್ಲಿ, ವೇದೋಕ್ತವಾದ ಕರ್ಮ ಅಂದ್ರೆ ಅಗ್ನಿಹೋತ್ರಾದಿ ಕರ್ಮಗಳಲ್ಲಿ ಯಾವ ಅರ್ಥ ಅಂದ್ರೆ ಪ್ರಯೋಜನ, ಕರ್ಮಫಲ. ಒಂದಕ್ಕೆ ಐಶ್ವರ್ಯ, ಒಂದಕ್ಕೆ ಮಕ್ಕಳು, ಒಂದಕ್ಕೆ ಆರೋಗ್ಯ, ಒಂದಕ್ಕೆ ಗ್ರಾಮ, ಒಂದಕ್ಕೆ ಸ್ವರ್ಗ, ಹೀಗೆ ಒಂದೊಂದಕ್ಕೂ ಬೇರೆ 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 ಫಲ ಇದೆ. ಅದರಿಂದ ಆನಂದ ಆಗತ್ತೆ, ಸುಖ ಆಗತ್ತೆ. ಆ ಸುಖವು ಸ್ವರ್ಥ ಆಗಿ ಆ ಪ್ರಯೋಜನವು ಬ್ರಾಹ್ಮಣನಿಗೆ ಅಂದ್ರೆ ಸನ್ಯಾಸಿಯಾಗಿ ಆತ್ಮತತ್ವವನ್ನು ಕಂಡುಕೊಂಡ ಮಹಾತ್ಮನಿಗೆ, ಪರಮಾರ್ಥತ್ವವನ್ನು ಕಂಡುಕೊಂಡ ಜ್ಞಾನಿಗೆ ಅಷ್ಟೇ ಫಲ, ಅಷ್ಟು ಫಲವೂ ಅಡ್ಕೋಗುತ್ತೆ. ಅಷ್ಟೇ ಒಂದರದ್ದೇ ಅಲ್ಲ, ಎಲ್ಲದರ ಫಲವೂ ಇನ್ಕ್ಲೂಡ್ ಆಗ್ಬಿಡುತ್ತೆ. ಕೋಟಿ ರೂಪಾಯಿ ಹೇಗೆ ಎಲ್ಲ 110,000 ಎಲ್ಲ ಅಡಿಗೆ ಅಂತ ಹೇಳ್ತೀವೋ, ಅದೇ ರೀತಿ ತತ್ವಜ್ಞಾನಿಯ ಸುಖದಲ್ಲಿ ಎಲ್ಲಾ ಕರ್ಮೋಪಾಸನಾ ಫಲವಲ್ಲ, ಬರೀ ಕರ್ಮದ್ದಷ್ಟೇ ಅಲ್ಲ, ಉಪಾಸನಾ ಫಲವೂ ಅಡ್ಕೊಳ್ಳುತ್ತೆ. ಬ್ರಹ್ಮಲೋಕಾಂತವಾದ ಸುಖದ ಫಲವು ಜ್ಞಾನಿ ಸುಖದಲ್ಲಿ ಅಡ್ಕೊಳ್ಳುತ್ತೆ. ಇವನು ಸುಖವಿದ್ರೆ ಜಪ್ಸಾದು ಏನು ಮಾತ್ರ ಅಂಬುಜಿ ಏನು ಶುರು ಏನೋ ಏತಸ್ಯೈವಾನಂದಸ್ಯ ಅನ್ಯಾನಿ ಭೂತಾನಿ ಸರ್ವಾಣಿ ಭೂತಾನಿ ಮಾತ್ರಾವು ಜೀವಂತಿ. ಈ ಬ್ರಹ್ಮಾನಂದದ ಒಂದು ತುಣುಕನ್ನೇ ಜಪ್ಸೋದನ್ನೇ ಬಾಕಿ ಎಲ್ಲ ಅನುಭವಿಸ್ತಾರೆ. ಜ್ಞಾನಿಗೆ ಆನಂದಿ ವಿಭಾಗವಿಲ್ಲ, ತ್ರಿಪುಟಿ ರಹಿತವಾದ ಆನಂದ. ಅದು
ಅದು ಸೋತಿನ ಇದರಲ್ಲಿ ಇಲ್ಲಿ ಬರೋದು ಸ್ವರೂಪ ಆನಂದ. ಜ್ಞಾನಿ ಸರಿ ಅದನ್ನು ಬ್ರಹ್ಮಾನಂದಕ್ಕಿಂತ ಕಂಪೇರ್ ಮಾಡಬಾರಲ್ಲ ಅಂತಷ್ಟೇ. ಇದು ಆಧಾರ್ಥ ಅಲ್ಲ, ಸುಮ್ಮನೆ ಏನೋ ಹೊಡೆದ. ಅಲ್ಲಿ ತ್ರಿಪುಟಿ ಇಲ್ಲದ ಆನಂದ. ಅದು ಸಕ್ಕರೆಯಲ್ಲಿ ಹೇಗೆ ಸಿಹಿ ಸ್ವರೂಪವೋ ತತ್ವಜ್ಞಾನಿಯು ಆನಂದ ಸ್ವರೂಪ ಆಗ್ಬಿಡ್ತಾನೆ. ಆನಂದ ಸ್ವರೂಪ ಪರಮಾತ್ಮ ಸ್ವರೂಪ ಬ್ರಹ್ಮ ಸ್ವರೂಪ ಅದೇ ತಾನಾಗ್ಬಿಡ್ತಾನೆ. ಹಾಗಾದ್ರೆ ಆ ಆನಂದ ಎಲ್ಲಾ ಆನಂದ ಇರುತ್ತೆ, ಒಂದು ತುಣುಕು ಮಾತ್ರ ದಪ್ಸ ಹನಿ ಬಂದಿರುತ್ತೆ. ಹಾಗಾಗಿ ಯಾವ ಆ ಕರ್ಮಫಲವು ಈ ಕರ್ಮಫಲವು ಎಷ್ಟಿದೆಯೋ ಆ ಎಲ್ಲಾ ಫಲವು ಬ್ರಾಹ್ಮಣನಿಗೆ ಸನ್ಯಾಸಿಯಾಗಿ ಪರಮಾರ್ಥತ್ವವನ್ನು ಕಂಡುಕೊಂಡವನಿಗೆ ಯಾವ ಆನಂದವಾಗುತ್ತದೆಯೋ ಆ ಆನಂದದಲ್ಲಿ ಈ ಎಲ್ಲಾ ವಿಜ್ಞಾನ ಫಲವು ಏನು ವಿಜ್ಞಾನ ಫಲ ತಿಳ್ಕೊಂಡದ ಫಲ ಏನುಂಟೋ ಅದು ಸರ್ವತ ಸಂಪದ ಸ್ಥಾನೀಯ. ದೊಡ್ಡ ಜಲಾಶಯ ಜಾಗದಲ್ಲಿದೆ. ದೊಡ್ಡ ಜಲಾಶಯದಲ್ಲಿ ಹೇಗೆ ಎಲ್ಲಾ ಸಣ್ಣ ಪುಟ್ಟ ಜಲಾಶಯ ಫಲಗಳು ಅಡಕವಾಗುತ್ತೋ ಬ್ರಹ್ಮಜ್ಞಾನಿ ಬ್ರಹ್ಮಾನಂದದಲ್ಲಿ ಎಲ್ಲಾ ಕರ್ಮ ಫಲವು ಅದ್ರಲ್ಲಿ ಅಡಕವಾಗ್ಬಿಡುತ್ತೆ. ಅಷ್ಟೇ ಆಗುತ್ತದೆ. ತಾವಾನೇವ ಅಂದ್ರೆ ಅಷ್ಟೇ ಅಂದ್ರೆ ಅಷ್ಟೂ ಇದ್ರಲ್ಲಿ ಆಗಿರುತ್ತೆ ಅರ್ಥ ಮಾಡ್ಬೇಕು. ಅಷ್ಟೂ ಕರ್ಮ ಫಲಗಳು ಈ ಜ್ಞಾನಿಯ ಆನಂದದ ಬ್ರಹ್ಮಾನಂದದ ಫಲದಲ್ಲಿ ಎಲ್ಲಾ ಕರ್ಮ ಫಲವು ಸೇರ್ಕೊಂಡು ಹೋಗುತ್ತೆ, ಅಂತರ್ಗತವಾಗುತ್ತೆ. ಅದು ಅದಕ್ಕೆ ಸಮಾನ ಆಗಲ್ಲ, ಅದ್ರ ಒಂದು ಏಕದೇಶ ತುಣುಕಾಗುತ್ತೆ. ಜ್ಞಾನಿಯ ಆನಂದ ಅನಂತ ಅಪಾರ. ಅಲ್ಲಿ ಜ್ಞಾನಿಯ ಆನಂದ ಅಂದ್ರೆ ತಪ್ಪು. ಬೆಂಕಿಯ ಬಿಸಿ ಸಕ್ರಿಯ ಸಿಹಿ ತಪ್ಪು. ಸಕ್ರಿಯ ಸಿಹಿ ಬೆಂಕಿಯ ಬಿಸಿನಿಗೆ ಆನಂದವೇ ಸ್ವರೂಪ. ಅದು ಆನಂದ ವಿಭಾಗವಿಲ್ಲದ ಕೇವಲ ಆನಂದ ಸ್ವರೂಪ. ಅದು ಅದರಲ್ಲಿ ಎಲ್ಲಾ ಆನಂದಗಳು ಅಡಕವಾಗುತ್ತೆ, ಅಂತರ್ಗತವಾಗುತ್ತೆ, ಸೇರೋಗುತ್ತೆ. ಇದಕ್ಕೊಂದು ದೃಷ್ಟಾಂತ. ಯಥಾ ಕೃತಾಯ ವಿಜಿತಾಯ ಅಧರೇಯ ಸಂಯಂತಿ ಏವಮೇನಂ ಸರ್ವಂ ತದಭಿಸಮೇತಿ ಹೆಚ್ಚಿಂತ ಪ್ರಜಾ ಸಾಧು ಕುರ್ವಂತಿ ಯಸ್ತದ್ವೇದ ಯಸ್ಸ ವೇದ ಇತಿ ಶ್ರುತೇಃ. ಪರಿಶೀಲನೆ ಮಾಡೋ. ಯಥಾ ಕೃತಾಯ ಪರಿಚ್ಛೇದ ಮಾಡೋ, ಅಲ್ಲಿ ಅದಿಟ್ಕೋ, ಹಾಕೋ. ವಿಜಿತಾಯ ಅಧರೇಯಾಃ ಸಂಯಂತಿ ಏವಂ ಸರ್ವಂ ತತ್ ಅಭಿಸಮೇತಿ ಯತ್ಕಿಂಚ ಪ್ರಜಾಃ ಸಾಧು ಕುರ್ವಂತಿ ಯಃ ತತ್ ವೇದ ಯತ್ ಸಹ ವೇದ. ಕೃತ ಆಯ ಅಂದ್ರೆ ಗರ. ಇದು ಚೌಕ ಬರಲೆ ಇಚ್ಚಿಗೆ ಭಾರ ಜುಗ 8 ಗರ ಹಾಕ್ತಾರಲ್ಲ, ಈ ಕೃತ ಅನ್ನುವಂತ ಒಂದು ಗರ. ಅದು ಕಲಿ ದ್ವಾಪರ ತ್ರೇತ ಕೃತ. ಕಲಿ ಬಂದೆ 1, ದ್ವಾಪರ ಬಂದೆ 2, ತ್ರೇತ ಬಂದೆ 3, ಕೃತ ಬಂದೆ 10. 1 2 3 4 ಅಷ್ಟು ಕೊಡ್ಕೋಬೇಕು. 1 2 3 3 6 4 10. ಕೃತ ಆಯ ಕೃತವೆಂಬ ಗರವನ್ನು ಗೆದ್ದವನಿಗೆ ಅಧರೇಯಾಹ ಕೆಳಗಿನದಾಗಿರೋ ಎಲ್ಲಾ ಗರಗಳು ಅದ್ರಲ್ಲಿ ಅಡಕವಾಗ್ಬಿಡುತ್ತದೆಯೋ. ಏವಮೇವ ಇದೇ ರೀತಿ ಸರ್ವಂ ತದ ಇದೆಲ್ಲ ರೈಕ್ವ ಅರ್ಜಿದಲ್ಲ, ರೈಕ್ವ ಅರ್ಥಂತಹ ಸಂವರ್ಗ ವಿದ್ಯೆಯಲ್ಲಿ ಎಲ್ಲಾ ಕರ್ಮ ಫಲವು ಅಡಕವಾಗಿದೆ. ದೇವಿ ಆ ಹಂಸ ಹೇಳ್ತು. ಆ ಹಂಸ ಇಶಾಯಾಮ್ ಅತಿಪೇತು ಹೋ ಹೋಯ್ ಭಲ್ಲಾಕ್ಷ ಜಾನುಷುದೇ ಪೌತ್ರಾಯಣಸ್ಯ ಸಂಬಂಧ ಮಾತಕ ಮಾತ್ವಾ ಪ್ರಧಾಕ್ಷಿ. ಸುಟ್ಟಾಕ್ಬಿಡುತ್ತೆ, ಹೋಗ್ಬೇಡ ಅವ್ರ ಮೇಲೆ. ಬಂಡಿ ರೈಕರು ಹೇಳ್ತಿದ್ಯಲ್ಲ, ಇವನೇನ್ ಮಾಡ ಯಾರು ಕೋನು ರೈತ ಅವಾಗ ಯಥಾಕೃತಾಯ ವಿಜಿತಾಯ ಹೇಳ್ತಾರೆ. ಯಾರು ರೈಕ್ವ ಅವ್ರು ಹೆಂಗಿದಾನೆ ಅಂತ ಕೇಳಿದ್ದಕ್ಕೆ ಕೃತವೆಂಬ ಗರವನ್ನು ಗೆದ್ದವನಿಗೆ 10 ಎಂಬ ಅಂಕೆ ಬಂದು ಅವನು ಎದಪಾಟಿಯ ಆ ಕಾಯಿ 1ನೇ ಮನೆ ಇದ್ದು 2ನೇ ಮನೆ ಇದ್ದು 3ರಲ್ಲಿದ್ದು 4ರಲ್ಲಿದ್ದು ಎಲ್ಲಿದ್ದು ಹೊಡಿತಾನೆ. ಅವನು 10 ಮನೆ ಹೊಡಿತಾನೆ. ಅಷ್ಟು ಹೊಡ್ಕೋಗಿದೆ ಅದಕ್ಕೆ. 8 ಮನೆ 4 ಹೊಡಿತಾರೆ, ಇತ್ತಿಗೆಯನ್ನು 3 ಹೊಡಿತಾರೆ, 3 ಹೊಡಿತಾರೆ. ಆಡಿದ ಚೌಕಬಾರ ಆಡಿದ್ಯಾ ಪಾಪ. ಅದೆಲ್ಲ ಸೂರ್ಯ ಜೊತೆ ಗೋಲಿ ಆಡ್ತಾರೆ. ಅಯ್ಯೋ ಇದು ಅದ್ಭುತ. ಅದು ಹಸಿರು ಹಳದಿ 1 ಪಾರ್ಟಿ, ಕಪ್ಪು ಕೆಂಪು 1 ಪಾರ್ಟಿ ಇಟ್ಕೊಂಡು ಆಡ್ತಿದ್ವಿ. ಏನು ನಮ್ಮ ಅಕ್ಕ ಅವ್ರ ಜೊತೆ ಎಲ್ಲ ಆಟ ಆಡ್ತಿದ್ವಿ. ನಮ್ಮ ಅಕ್ಕ ಅವ್ರಲ್ಲೂ ಆಟ ಆಡೋರು, ಅವ್ರ ಜೊತೆ ನಾನು ಸೇರ್ಕೊಂಡ್ಬಿಡ್ತೇವೆ. ಸಮೇತಿ ಎಲ್ಲವೂ ಆ ಹತ್ತರಲ್ಲಿ ಹೇಗೆ ಅಡಕವಾಗುತ್ತದೆಯೋ ಅದೇ ರೀತಿ ಆ ಉಪಾಸನಾ ಫಲ ಜ್ಞಾನ ಫಲದಲ್ಲಿ ಏನೇ ಎತ್ತಿಂಚ ಪ್ರಜಾಶಾತ್ ಪ್ರಜೆಗಳು ಏನೇ ದಾನ ಮಾಡಿದ ಫಲ
ಅಥವಾ ರಸ್ತೆ ಕಟ್ಸಿದ್ದು, ಆಸ್ಪತ್ರೆ ಕಟ್ಸಿದ್ದು, ಅನ್ನದಾನ ಮಾಡಿದ್ದು, ವಿದ್ಯಾದಾನ ಮಾಡಿದ್ದು, ಏನೇನ್ ಫಲ ಇದೆಯೋ ಯಜ್ಞ ಮಾಡಿದ ಎಲ್ಲಾ ಫಲವು ತತ್ವಜ್ಞಾನಿ ಫಲದಲ್ಲಿ ಅಡ್ಕೊಂಡ್ಬಿಡುತ್ತೆ. ದೊಡ್ಡ ಆನಂದ ಸಾಗರ ಅದು, ಅದೆಲ್ಲ ಅಡ್ಕಾಗುತ್ತೆ ಅಂತ ಶ್ರೀಗೀತೆ. ಇನ್ನೊಂದ್ ಕಡೆ ಸರ್ವಂ ಕರ್ಮಾಖಿಲಂ ಪಾರ್ಥ ಅನುಪಮ ಸಮಾಪ್ಯತೆ. ಇಲ್ಲಿ ಫಲ ಅಂತ ಎಲ್ಲ ಯಾಕೆ ತಂದಿದ್ದಾರೆ ಗುರುಗಳೇ? ಸುಮ್ನೆ ಕನ್ಫ್ಯೂಸಿಂಗ್ ಅಲ್ವಾ? ಯಾಕಂದ್ರೆ ನಾಲೆಡ್ಜ್, ಅದು ಜ್ಞಾನ ಬಂದವ್ರಿಗೆ ಅದು ಏನ್ ಫಲ ಇಂದ ರಿಲೇಶನ್ಶಿಪ್ ಇಲ್ಲ. ಸುಮ್ನೆ ಅದು ನಾಲೆಡ್ಜ್, ವೇದದ ನಾಲೆಡ್ಜ್ ಬೇಕಾಗಿಲ್ಲ ಅಂದ್ರೆ ಈಸಿ ಆಗ್ತಿತ್ತು ಅಲ್ವಾ? ಅಲ್ಲಮ್ಮ, ನಾಲೆಡ್ಜ್ ಇಂದ ಅಜ್ಞಾನ ಹೋಗಿ ಸುಖ ಸ್ವರೂಪನಾದ ಆತ್ಮ ಸೆಟ್ ಆಗ್ತಾನೆ. ಸ್ವತಃ ಅವನಿಗೆ ಕರ್ಮ ಫಲ ಎಲ್ಲ ಹೋಗ್ಬಿಟ್ಟಿರುತ್ತಲ್ವಾ? ಫಲ ಕರ್ಮದ್ದಿದೆ ಹೋಗ್ಬಿಟ್ಟಿದೆ ಕನೆಕ್ಷನ್ ಅಲ್ವಾ? ಅವನು ಹೋಗಿ ಸರಿ, ಅವನ ಆನಂದ ಏನಾಗುತ್ತೆ ತತ್ವಜ್ಞಾನ ಆದ್ಮೇಲೆ ಬ್ರಹ್ಮಸ್ವರೂಪ ಪಡ್ಕೊಳ್ತಾರಲ್ಲ, ಆನಂದ ರೂಪ ಬ್ರಹ್ಮನ್ ಪಡ್ಕೊಳ್ತಾನಲ್ಲ, ಅವನಿಗೆ ಎಷ್ಟು ಆನಂದ ಅಂತ ಕೇಳಿದ್ರೆ ಈ ಕರ್ಮಿಗಳು ಮಾಡೋ ಎಲ್ಲಾ ಆನಂದ ಅದ್ರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಇದ್ದಾರೆ. ಅವನಿಗೆ ಹೇಳ್ತಾ ಇಲ್ಲ, ಅವನಿಗೆ ಅವನ ಆನಂದ ಸಾಗರ. ಈ ಅಗ್ನಿಹೋತ್ರ ಮಾಡಿದ್ದು, ಯಜ್ಞ ಮಾಡಿದ್ದು, ದಾನ ಧರ್ಮ ಮಾಡಿದ್ದು, ಹೋಮ ಹವನ ಮಾಡಿದ್ದು, ಪೂಜೆ ಪುರಸ್ಕಾರ ಮಾಡಿದ್ದು, ವ್ರತ ನಿಯಮ ಮಾಡಿದ್ದು, ಎಲ್ಲರಿಗೂ ಆ ಕರ್ಮದ ಫಲ ಏನು? ಸುಖ. ಎಲ್ಲಾ ಕರ್ಮಕ್ಕೂ ಸುಖವೇ ಫಲ. ಆ ಸುಖ ಅನ್ನೋದು ಅನಂತ ಸುಖ ಅವನಿಗೆ, ಜ್ಞಾನಿಗೆ. ಯಾಕೆ ಹೇಳಿ? ಬೇಕಾಗಿಲ್ಲ. ಆನಂದ ಸ್ವರೂಪ ಬ್ರಹ್ಮ. ಬ್ರಹ್ಮದಲ್ಲಿ ಆನಂದ ಅಲ್ಲ, ಬ್ರಹ್ಮಕ್ಕೆ ಆನಂದ ಅಲ್ಲ, ಆನಂದವೇ ಬ್ರಹ್ಮ, ಬ್ರಹ್ಮವೇ ಆನಂದ. ಆನಂದ ಬ್ರಹ್ಮ ಎರಡಲ್ಲ, ಅದು ಅಖಂಡವಾದ ಪರಿಪೂರ್ಣವಾದ ಆನಂದ ಸ್ವರೂಪವೇ ಬ್ರಹ್ಮ ಸ್ವರೂಪ. ಅದಾಗ್ಬಿಡ್ತಾನೆ ಅವನಿಗೆ ನಿತ್ಯ ಶಾಂತಿ, ನಿತ್ಯ ಸುಖ, ನಿತ್ಯ ಆನಂದ ಅವನಿಗೆ. ಅದು ಕರ್ಮದಿಂದ ಹೆಚ್ಚು ಕಮ್ಮಿ ಆಗೋದು, ಬಂದು ಹೋಗಿ ಮಾಡೋದಲ್ಲ. ಅದು ಅಜ್ಞಾನದಿಂದ ದೇಹಾದಿಂದ ತಾನು ಮಾಡ್ಕೊಂಡಿದ್ದಲ್ಲ, ಇದನ್ನ ಬಿಟ್ಕೊಂಡು ಕೊಡ್ಲಿಕ್ಕೆ ಕೇವಲ ಆನಂದ ಸ್ವರೂಪವಾದ ಪರಮಾತ್ಮನೇ ತಾನು ಅಂತ ಹೇಳಿ ಸೆಟ್ಲ್ ಆಗ್ಬಿಡ್ತಾನಲ್ಲ, ಅವನ ಆನಂದ ಎಷ್ಟು ಅಂತ ಕೇಳಿದ್ರೆ ಇವ್ರು ಎಲ್ಲಾ ಪ್ರಾಣಿಗಳು ಮಾಡೋ ಎಲ್ಲಾ ಕರ್ಮದ ಆನಂದದ ಸುಖವು ಅದ್ರಲ್ಲಿ ಆನಂದದ ಫಲವು ಅದ್ರಲ್ಲಿ ಅಡಕವಾಗಿದೆ ಅಂತ ಇದ್ದಾರೆ. ಮಹಾನಂದ ಅಂತ ಅಲ್ಲ, ಆನಂದ ಅದು ಆಗ್ತಾ ಫೀಲಿಂಗ್ ಆಗ್ತಾ ಇರೋ ಆನಂದ ಅಲ್ಲ, ಅದು ವರ್ಬಲ್ ಫಾರ್ಮ್ ಅಲ್ಲ, ಆನಂದವೇ ಸ್ವರೂಪ. ಅದು ಸುಷುಪ್ತಿಯಲ್ಲಿ ಹೇಗೆ ಆನಂದ ಸ್ವರೂಪದಲ್ಲಿ ಇರ್ತೀವೋ ಹಾಗೆ ತತ್ವಜ್ಞಾನಿ ಆನಂದ ಸ್ವರೂಪದಲ್ಲಿ ಇರ್ತಾರೆ. ತತ್ವಜ್ಞಾನಿಗೆ ಅರಿವಿರುತ್ತೆ, ಸುಷುಪ್ತಿಯಲ್ಲಿ ಅರಿವಿರಲ್ಲ. ಅಷ್ಟೇ ವ್ಯತ್ಯಾಸ. ಅವ್ರಿಗೆ ನೋವು ಬಂದ್ರೆ ಲೈಕ್ ರಮಣ ಮಹರ್ಷಿಗೆ ಕ್ಯಾನ್ಸರ್ ಏನೋ ಬಂದಿತ್ತು ಅಂತಾರಲ್ವಾ? ಅದ್ ಹೆಂಗಿರುತ್ತೋ ಅವ್ರಿಗೆ ಮತ್ತೆ ನೋವು ಬಂದ್ರೆ ನೋವು ಅನ್ಸುತ್ತೋ ಅನ್ಸಲ್ವೋ ಅಂತ. ಕನಸಿನ ಶರೀರ ಕ್ಯಾನ್ಸರ್ ಬಂದ್ರೆ ಹೆಂಗೋ ಹಂಗೆ ನಮ್ಗೆ ನಮ್ ಕನಸಿನ ಶರೀರ ಕ್ಯಾನ್ಸರ್ ಬಂದ್ರೆ ಜ್ಞಾಪಕ ಮಾಡ್ಕೊಂಡ್ರೆ ನೋವಾಯ್ತು ಏನಂತೀರಾ? ಕನಸು ತೋರಿಕೆ, ಇಲ್ಯೂಷನ್. ಅವನ ಅನುಭವಕ್ಕೆ ಅದು ಹೊಂದೋದಿಲ್ಲ. ನೋಡೋ ಲೋಕದೃಷ್ಟಿಯಿಂದ ಅಯ್ಯೋ ಅವ್ರಿಗೂ ಕ್ಯಾನ್ಸರ್ ಒದ್ದಾಟ ಅಂತ ನಾವು ಅಂತೀವಿ. ಅವರ ಅನುಭವ ದೃಷ್ಟಿಯಿಂದ ಅದು ಏನು ಅವ್ರಿಗೆ ತೋರಿಕೆ, ಇಲ್ಯೂಷನ್, ಭ್ರಾಂತಿ. ಬಂದೇ ಇಲ್ಲ, ಬರ್ಲೇ ಇಲ್ಲ. ದ್ರವ್ಯಮಯ ಜ್ಞಾನ ಯಜ್ಞ ಪರಂದವ ಸರ್ವಂ ಕರ್ಮಾಖಿಲಂ ಪಾರ್ಥ ಯಸ್ಮಾತ್ ಪ್ರಾಜ್ಞಾನನಿಷ್ಠಾಧಿಕಾರ ಪ್ರಾಪ್ತೇ ಕರ್ಮಣ್ಯಧಿಕೃತೇನ ಉಪತಡಾಗಾದ್ಯರ್ಥಸ್ಥಾನೀಯಮಪಿ ಕರ್ಮ ಕರ್ತವ್ಯಂ. ಈ ಅರ್ಥ ತೆಗಿತಾ ಇದ್ದಾರೆ. ಅದನ್ನು ಬರುತ್ತೆ ಬಿ ಅರ್ಥ. ಅದನ್ನ ಏನ್ ಕನ್ಫ್ಯೂಷನ್ ಏನು? ಜ್ಞಾನನಿಷ್ಠಾ ಯೋಗ್ಯತೆ ಪ್ರಾಪ್ತಿ ಆಗೋಕ್ ಮುಂಚೆ ನಮಗಿನ್ನೂ ಜ್ಞಾನನಿಷ್ಠಾ ಯೋಗ್ಯತೆ ಬಂದಿಲ್ಲ. ನಾವಿನ್ನೂ LKG UKG ಇದೀವಿ, ವೇದಾಂತದಲ್ಲಿ ಆರಂಭದ ಹಂತದಲ್ಲಿ ಇದೀವಿ ಅಂತ ಆದರೆ ಅವಾಗ ಯಾರು ಆ ಕರ್ಮಕ್ಕೆ ಅಧಿಕಾರಿಯಾಗಿರ್ತಾರೋ, ಶಾಸ್ತ್ರೋಕ್ತ ಕರ್ಮಕ್ಕೆ ಅಧಿಕಾರಿಯಾಗಿರ್ತಾರೋ ಅವರು ಅದು ಯಜ್ಞಪಿ ಕೂಪ ತಡಾಗದ ಸ್ಥಳದಲ್ಲಿ ಇದ್ರು. ಆ ಕರ್ಮ ಬಾವಿ, ಕೆರೆ, ಕುಂಟೆ, ಹೊಂಡ, ಕಾಲುವೆ ಜಾಗದಲ್ಲಿ ಇದ್ದದ್ದಾದರೂ ಯಾವುದೋ ವೇದೋಕ್ತವಾದ ಕರ್ಮವು ಅದನ್ನ ಮಾಡಬೇಕು. ಹೇಗ್ ಮಾಡ್ಬೇಕು? ಕರ್ಮ ಯೋಗವಾಗಿ ಮಾಡ್ಬೇಕು. ಫಲಾಪೇಕ್ಷೆ ಇಲ್ಲದೆ ದ್ವಂದ್ವ ಪ್ರಹಾರ ಪೂರ್ವಕವಾಗಿ ಸಮಸ್ತ ಬುದ್ಧಿ ಇಟ್ಕೊಂಡು ಈಶ್ವರಾರಾಧನೆ ಮಾಡ್ತಾ ಹೋಗ್ಬೇಕು. ಕರ್ಮ ಮಾಡಿದ್ರೆ ಚೆನ್ನಾಗಿ ತೊಳೆದು ಬಿಡುತ್ತೆ. ನಿಮ್ಮ ಮನಸ್ಸನ್ನ ತೊಳೆದು ಪ್ಯೂರ್ ಮಾಡುತ್ತೆ. ಶುದ್ಧವಾದ ಮನಸ್ಸಿಗೆ ಆತ್ಮಜ್ಞಾನ ಯಥಾ ಆದರ್ಶತಲೇ ಪ್ರಖ್ಯೆ ಪಶ್ಯತ್ಯಾತ್ಮಾನಮಾತ್ಮನಿ. ಶುರುವೇನೋ ಜ್ಞಾನ ಮುತ್ಪದ್ಯತೆ ಪುಂಸಾಂ
ಕ್ಷಯ ಆಗಿಲ್ವಾ ಪಶ್ಯ ಕರ್ಮಣಃ ಯಥಾ ದೃಶತರೇ ಪ್ರೇಕ್ಷೆ ಪಶ್ಯತ್ಯಾತ್ಮಾನಮಾತ್ಮನಿ ಜ್ಞಾನಂ ಉತ್ಪದ್ಯತೆ ಪುಂಸಾಂ ಮನುಷ್ಯರಿಗೆ ಜ್ಞಾನವು ಉಂಟಾಗುತ್ತದೆ ಯಾವಾಗ ಕ್ಷಯಾತ್ ಪಾಪಸ್ಯ ಕರ್ಮಣಃ ಪಾಪಕರ್ಮವೆಲ್ಲ ಕ್ಷಯವಾಗುವುದರಿಂದ ಪಾಪಕರ್ಮ ಹೇಗೆ ಕ್ಷಯವಾಗುತ್ತೆ ಕರ್ಮಯೋಗ ಅನುಷ್ಠಾನ ಮಾಡೋದ್ರಿಂದ ಪಾಪಕರ್ಮವೆಲ್ಲ ಕ್ಷಯವಾಗುತ್ತೆ ಅವ ಹೇಗ್ ನೋಡ್ತಾನೆ ಶುದ್ಧವಾದಂತಹ ಕನ್ನಡಿಯಲ್ಲಿ ಮುಖವನ್ನು ತೋರ್ಪೋ ಹಾಗೇನೆ ಶುದ್ಧವಾದ ಚಿತ್ತ ದರ್ಪಣದಲ್ಲಿ ತನ್ನ ಸ್ವರೂಪವನ್ನು ಕಂಡ್ಕೊಂಡ್ಬಿಟ್ಟು ಮುಕ್ತರಾಗ್ಬಿಡ್ತಾನೆ ಆದ್ರಿಂದ ಕರ್ಮವನ್ನ ಈಶ್ವರಾರ್ಪಣ ಬುದ್ಧಿಯಿಂದ ದ್ವಂದ್ವ ಪ್ರಹಾಣ ಪೂರ್ವಕವಾಗಿ ಸಮತ್ವ ಬುದ್ಧಿಯಿಂದ ಕರ್ಮಾನುಷ್ಠಾನ ಮಾಡ್ತಾ ಸಂಗತ್ಯಾಗ ಫಲತ್ಯಾಗ ಅವಶ್ಯವಾಗಿ ಕರ್ಮ ಮಾಡ್ಲೇಬೇಕು ಕರ್ಮ ಮಾಡದೆ ನಿಮ್ಗೆ ಮೇಲಕ್ಕೆ ಹೋಗ್ತೀರಿ ಹಾಗಾದ್ರೆ ನಿನಗೇನು ಉಪದೇಶ ಕೇಳ್ತೀವಿ ಅರ್ಜುನ ತವಚ ನಿನಗಾದ ನಿನ್ನ ವಿಷಯ ಹೇಳ್ತಾ ಇದ್ದಾರೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಕರ್ಮ ಫಲ ಹೇತುರ್ಭೋ ಮಾತೆ ಸಂಗೋಸ್ತ್ವ ಕರ್ಮಣಿ ಜಂಬುಮಣಿ कर्मणि एव अधिकारः ते मा फलेषु कदाचन मा कर्मफलहेतुर्भूः ಹೇತುಃ ಭೂಹು ಯಾವ್ದಪ್ಪ ಭೂಹು ಯಾವ್ದು ಹೆಂಗ ಯಾವ ಪ್ರಥಮ ಕ್ರಿಯಾಬಲಗಳು ಯಾವ ಕ್ರಿಯಾಬಲ ಲಕಾರ ಯಾವುದೇ ಯಾರು ಭೂಸತ್ತ ಯಾಕೆ ಕೇಳ್ತೀನಿ ಯಾವ್ದು ಲಕಾರ ಲಕಾರ ಹೇಳುವ ಸಂಗಃ ಅಸ್ತು ಅಕರ್ಮಣಿ ಇದು ಹೇಳ ಭೂ ಅಸಭವ್ಯ ಭೂಸತ್ತ ನಮಾಂಗ ಯೋಗಿ ಅಂತ ಭೂ ಮಾ ಬಂದ್ರೆ ಆರಾತ್ಮ ಹೋಗುತ್ತೆ ಅಂತ ಹೇಳಿಲ್ವ ನಾನು ಅಭೂಹು ಆಗ್ಬೇಕು ಅಭೂಹು ಯಾವ ರೂಪ ಋಂಗ ಯಾವ ನಮ್ ಶಿಲಕ್ಷೇಮ ಅಂತ ಕರ್ಮಣ್ಯೇವ ಅಧಿಕಾರ ಅಂತ ಪರಮಾತ್ಮ ಏನಂದ ಅರ್ಜುನ ನಿನಗೆ ಕರ್ಮದಲ್ಲಿಯೇ ಅಧಿಕಾರ ಅಂದ ನಂಗೊಂದು ಪ್ರಶ್ನೆ ಕರ್ಮ ಎಲ್ ಮಾಡ್ತಾನೆ ಅರ್ಜುನ ಈ ಉಪದೇಶ ಕೇಳಿದ್ಮೇಲೆ ನಷ್ಟೋ ಮೋಹ 18ನೇ ಅಧ್ಯಾಯದ ಜ್ಞಾನ ಆಯ್ತು ಬಿಟ್ಟ ಈ ಉಪದೇಶ ಜ್ಞಾನ ಆದ್ಮೇಲೆ ಇದ್ದಾಗೋದ ಈ ಬದುಕಿಗೆ ಉಪದೇಶ ಆದ್ಮೇಲೆ ಇದ್ದಾಗೋದ ಅಲ್ಲಯ್ಯ ನಿಂಗೆ ಕರ್ಮದಲ್ಲಿ ಅಧಿಕಾರ ಅಂದ್ರೆ ಜ್ಞಾನದಲ್ಲಿ ಅಧಿಕಾರ ಇಲ್ಲ ಅಂತ ಅರ್ಥ ಮತ್ತೆ 4ನೇ ಅಧ್ಯಾಯ ಯಾವ್ದು ಉಪದೇಶ ಮಾಡಿದ್ದು ಇದನ್ನ 13ನೇ ಅಧ್ಯಾಯ ಯಾವ್ದು ಉಪದೇಶ ಮಾಡಿದ್ದು ಆಮೇಲೆ ಅರ್ಜುನ ನಷ್ಟೋ ಮಹಾಸ್ಮೃತಿ ಲಬ್ಧ 18ನೇ ಅಧ್ಯಾಯ ಹೇಳಿದ್ದು ಏನು ಅದು ಅರ್ಜುನಿಗೆ ಕರ್ಮಯೋಗ ಹೇಳ್ದ ಕರ್ಮಯೋಗ ಒಂದ್ ದಿವಸ ಮಾಡ್ಲಿಲ್ಲ ಭಕ್ತಿಯೋಗ ಹೇಳ್ದ ಭಕ್ತಿಯೋಗವನ್ನು ಮಾಡ್ಲಿಲ್ಲ ಧ್ಯಾನ ಯೋಗ ಹೇಳ್ದ ಧ್ಯಾನ ಅಷ್ಟ ಯೋಗವನ್ನು ಹೇಳ್ದ ಒಂದನ್ನು ಮಾಡ್ಲಿಲ್ಲ ತತ್ವಜ್ಞಾನ ಆಯ್ತು ಅವನಿಗೆ ಅದೇ ಭಗವಂತ ನಿಂಗೆ ಕರ್ಮದಲ್ಲಿ ಅಧಿಕಾರ ಅಂದ ನಿಂಗೆ ಅಂದ್ರೆ ತೇಜುಗೆ ಕುಮಾರನಿಗೆ ದರ್ಶ ಹೊರತು ಅರ್ಜುನಿಗೆ ಅರ್ಥ ಅಲ್ಲ ಅದೇಂದ್ರ ಅರ್ಜುನನ್ ತತ್ವಜ್ಞಾನ ಆಯ್ತು ಅಂತ ಭಗವದ್ಗೀತೆಯಲ್ಲಿ ಎಲ್ಲೂ ಬರಲ್ಲ ಅಲ್ವಾ ಗುರುಗಳೇ ಬರುತ್ತಾ ಬಂದಿದೆಮ್ಮ ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ 18ನೇ ನಷ್ಟೋ ಮೋಹ ಅವನೇ ಹೇಳ್ತಾನೆ ಕಚ್ಚಿದೆ ತಚ್ಚುದಂ ಕೃಷ್ಣ ಕೇಳ್ತಾನೆ ಏನಪ್ಪಾ ಅರ್ಜುನ ನಾನು ಹೇಳ್ದಿಂಗ ಅರ್ಥ ಆಯ್ತಾ ಅಜ್ಞಾನ ಹೋಯ್ತಾ ಅಂತ ಕೇಳಿದಕ್ಕೆ ಕೃಷ್ಣ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ಶಂಕರಾಚಾರ್ಯ ಬರೀತಾರೆ ಮಿಥ್ಯಾಜ್ಞಾನ ಅಪಗತ ಮಿಥ್ಯಾಜ್ಞಾನಂ ಅಪಗತಂ ಮಿಥ್ಯಾ ಪ್ರತ್ಯಯ ಅಪಗತಃ ತತ್ಪ್ರಸಾದಾದ್ ಹೇ ಅರ್ಜುನ ಹೇಳ್ಕೊಂಡಿದ್ದಾನೆ ಅರ್ಜುನ ನಿಂಗೆ ತತ್ವಜ್ಞಾನವಾಯಿತು ನನ್ನ ಮಿಥ್ಯಾಜ್ಞಾನ ಹೋಯಿತು ಕೃತಾರ್ಥನಾದೆ ಸ್ಥಿತೋಸ್ಮಿ ಗತ ಸಂದೇಹ ಕೃತಾರ್ಥನಾದೆ ಅಂತ ಹೇಳ್ಕೊಂಡಿದ್ದಾನೆ ನಮ್ ತರ ನಾಲೆಜ್ ಸಿಕ್ತು ಇನ್ನ ಪ್ರಾಕ್ಟೀಸ್ ಮಾಡ್ಬೇಕಿತ್ತೇನೋ ಅನ್ಕೊಂಡೆ ಇಲ್ಲಪ್ಪ ಅರ್ಜುನ ಅಲ್ಲ ಕರ್ಮಣ್ಯವಾಧಿಕಾರಸ್ಥೆ ಅಂದ ಅರ್ಜುನ್ ಭಗವಂತ ಮಾಶುತ ಸಂಪದಂ ದೇವಿ ಅಭಿಜಾತೋಸಿ ಪಾಂಡವ ಅಂದ ನೀನು ಉತ್ತಮವಾದಂತಹ ಸಂಸ್ಕಾರ ಹುಟ್ಟಿದ್ಯಾ ಕಣ ಅಂದ ನೀನು ಜ್ಞಾನಕ್ಕೆ ಅಧಿಕಾರಿಯಿಂದ ಹೊಂದ ಗುಣಾಧಿಕೈ ಗೃಹೀತ ಅಂತ ಭಗವಂತ ಭಾಷ್ಕರ ಬೇರೆ ಹೇಳಿದ್ರು ಉತ್ತಮಾಧಿಕಾರಿ ಅರ್ಜುನ ಮಧ್ಯಮಾಧಿಕಾರಿ ಅಲ್ಲ ಮಂದಾಧಿಕಾರಿ ಅಲ್ಲ 4 ಮದುವೆ ಹಂಗದೆ 4-6 ಮದುವೆ ಮಾಡ್ಕೊಂಡ ಮುಖ್ಯಾಧಿಕಾರಿ ಆದ ತತ್ವಜ್ಞಾನ ಮಾಡ್ಕೊಂಡ 2 ಓಹೋ ಅವರಿಂದಲೇ ವೈರಾಗ್ಯ ಬಂದಿದ್ದು ಅಂತ ಇದ್ರಮ್ಮ ಹೆಂಗಸಿಂದಲೇ ವೈರಾಗ್ಯ ಅರ್ಜುನ ಫಲೇಶು ಮಾ
ಫಲೇಶದಲ್ಲಿ ನಿನಗೆ ಅಧಿಕಾರ ಬೇಡ. ಕದಾಚನ ಅಂದ್ರೆ ಎಂದೆಂದಿಗೂ ಬೇಡ. ಅಷ್ಟೇ ಅಲ್ಲ, ಕರ್ಮಫಲ ಹೇತು ಮಾ ಭೂ, ಕರ್ಮಫಲಕ್ಕೆ ಕಾರಣ ಆಗಬೇಡ. ಕರ್ಮಫಲ ಕಾರಣ ಆಗೋದು ನೀನು ಮತ್ತೆ ಹುಟ್ಟೋದು. ಕರ್ಮಫಲ ಅನುಭವಿಸ್ಬೇಕಾದ್ರೆ ಮತ್ತೆ ಹುಟ್ಟಬೇಕು ನೀನು, ಮತ್ತೆ ಹುಟ್ಟುವಂತವನಾಗಬೇಡ. ಅಷ್ಟೇ ಅಲ್ಲ, ಅಕರ್ಮಣಿ ಮಾ ಸಂಗೋಸ್ತು, ಕರ್ಮ ಮಾಡದೇ ಇರೋದ್ರೂ ನಿಂಗೆ ಆಸಕ್ತಿ ಬರೋದು ಬೇಡ. ಹಾಗಾದ್ರೆ ಕರ್ಮನೇ ಮಾಡಲ್ಲ, ಕರ್ಮ ಮಾಡಿ ಸುಮ್ಮನೆ ಆ ಉದಾಸೀನ ಸೋಮಾರಿಯಾಗಿರೋದು, ಕರ್ಮವನ್ನು ಬಿಡೋದು, ಅದರಲ್ಲೂ ನಿಂಗೆ ಆಸಕ್ತಿ ಬರೋದು ಬೇಡ. ಕರ್ಮದಲ್ಲಿ ಸಂಘವೂ ಉಂಟಾಗಬೇಡ, ಕರ್ಮ ಫಲಕ್ಕೆ ಕಾರಣ ಆಗಬೇಡ, ಕರ್ಮವನ್ನು ಮಾಡ್ತಾ ಇರು ಅಂತ ನಿನಗೆ ಹೇಳ್ತಿರೋದು, ಅರ್ಜುನ್ಗಲ್ಲ. ಅರ್ಜುನ ನಿಮಿತ್ತಿ ಕೃತ್ಯ. ಕರ್ಮಣ್ಯೇವ ಅಧಿಕಾರ ಜ್ಞಾನನಿಷ್ಠಾಯಾಮ್ ಚೇತವ. ಚೇತು ತವ ಅಂತ ನಿನಗೆ ಷಷ್ಠಿ, ಅದು ಶುಭ್ಯಮಲ್ಲ, ಷಷ್ಠಿ ತೋರಿಸ್ತಾ ಇದ್ದಾರೆ. ನಿನಗೆ ಕರ್ಮದಲ್ಲಿಯೇ ಅಧಿಕಾರವು, ಕರ್ಮದಲ್ಲಿ ಕರ್ಮಾನುಷ್ಠಾನ ಮಾಡುವುದರಲ್ಲಿಯೇ ನಿನಗೆ ಯೋಗ್ಯತೆಯೋ, ಫಿಟ್ ಅಧಿಕಾರ. ಏನು ಅದು ಅಧಿಕಾರ ಅನ್ನೋದು ಘೈ ಪ್ರತ್ಯಯ, ಘೈಗೆ ಷಷ್ಠಿ ವ್ಯಕ್ತಿ ಬರಬೇಕು ಅಂತ ವ್ಯಾಕರಣ ಪಾಠ ಹೇಳಿದ್ದೀನಿ. ಜ್ಞಾನ ಇಲ್ಲಿ ಏನು ಇಲ್ಲ. ಕರ್ಮಾನುಷ್ಠಾನ ಅಧಿಕಾರ ಹೇಗೆ ಜ್ಞಾನ ಕೊಡೋದು ವಿಚಾರ. ನಿನಗೆ ಎಲ್ಲ ಅಧಿಕಾರ ಅಂದ್ರೆ ನಿನಗೆ ಕರ್ಮದಲ್ಲಿ ಅಧಿಕಾರ, ನೀನು ಕರ್ಮಕ್ಕೆ ಫಿಟ್ಟು, ನೀನು ಕರ್ಮಕ್ಕೆ ಫಿಟ್ಟು ಅಂದ್ರೆ ನಿನಗೆ ಕರ್ಮದಲ್ಲಿ ಅಧಿಕಾರ, ನಿನಗೆ ಷಷ್ಠಿ. ಅದು ದಶರಥನಿಗೆ 4 ಜನ ಮಕ್ಕಳು, ಚತುರ್ಥಿ ಅಲ್ಲ. ದಶರಥ ಚತುರ್ಥ ಪುತ್ರ ಹೌದು, ದಶರಥಾಯ 4 ಪುತ್ರ ಅಲ್ಲ. ಯಾಕೆ ದಶರಥನಿಗೆ ಗೆ ಯಾವ ವ್ಯಕ್ತಿ? ನಮಸ್ತೆ ಸ್ವಾಹ ಸುಧಾರ್ಮ ಷಡ್ಯೋಗಾಚ ಚತುರ್ಥಿ, ಸಂಪ್ರದಾಯ ಚತುರ್ಥಿ, ಚತುರ್ಥಿ ಆದರ್ಶ ಪ್ರಯೋಗಾದಲ್ಲೂ ಚತುರ್ಥಿ ಬರುತ್ತೆ. ಉಪಾಯದಾರು ಎಲ್ಲ ಮಾಡ್ಕೊಂಡು ಬಿಟ್ರ. ಕರ್ಮ ಕುರ್ವತಃ ಮಾ ಫಲೇಶು ಅಧಿಕಾರ ಅಸ್ತು. ಅಲ್ಲಿ ಅಂದ್ರೆ ಕರ್ಮವನ್ನು ಮಾಡುತ್ತಿರುವಂತಹ ನಿನಗೆ ಫಲದಲ್ಲಿ ಅಧಿಕಾರವು ಆಗದಿರಲಿ, ಉಂಟಾಗದಿರಲಿ. ಫಲೇಶು ಸಪ್ತಮಿ, ಯಾವ ಸಪ್ತಮಿ ಇದೋ? ವೈಷಯಿಕ ಸಪ್ತಮಿ. ಫಲದ ವಿಷಯದಲ್ಲಿ ಅರ್ಥ, ಫಲದ ವಿಷಯದಲ್ಲಿ ಅಧಿಕಾರ ಬೇಡ. ಕರ್ಮಫಲ ತೃಷ್ಣಾ ಮಾಭೂತ್ ಕದಾಚನ ಕಸ್ಯಾಂಚಿತ್ ವ್ಯವಸ್ಥಾಯಾಮ್ ಇತ್ಯರ್ಥ. ಕರ್ಮಫಲದಲ್ಲಿ ತೃಷ್ಣೆ, ತೃಷ್ಣಾ ಏನೋ ಆಸೆ, ನಿನಗೆ ಆಗದೇ ಇರಲಿ. ಮಾಭೂತ್ ಇದು ರೂಮು, ಇದು ಆಗದೇ ಇರಲಿ. ಮಾ ಬಂದ್ರೆ ಅಳಾಗಮ ಹೋಗುತ್ತೆ. ಯಾವ ಅವಸ್ಥೆಯಲ್ಲೂ ಅಂದ್ರೇನೋ ಕಷ್ಟಾವಸ್ಥೆಯಲ್ಲೂ, ಇವು ತುಂಬಾ ಕಷ್ಟ ಬಂದಪ್ಪ, ಒಂದು ಪರಿಹಾರಕ್ಕಾಗಿ ಒಂದು ಕರ್ಮ ಮಾಡ್ಕೋಬೇಡ. ಕಷ್ಟ ಬಂದು ಕಷ್ಟ ಅನುಭವಿಸ್ಬೇಕೇ ಹೊರತು ತುಂಬಾ ಕಷ್ಟ ಬಂದ ಕಾಮ್ಯ ಕರ್ಮ ಮಾಡಕ್ ಹೋಗ್ಬೇಡ. ರೋಗರುಣಾವಸ್ಥೆ, ಬಾಲ್ಯಾವಸ್ಥೆ, ಕಷ್ಟ ಏನೇ ಬಂದು ತಡ್ಕೋ, ಸಹಿಸ್ಕೊ. ನಾನೇ ಮಾಡಿದ ಪಾಪಕರ್ಮ ಫಲ ಕೊಟ್ಟಿದ್ದಾನೆ, ಅದು ನಾನು ಇಷ್ಟಪಟ್ಟು ಪಾಪಕರ್ಮ ಮಾಡಿದ ಮೇಲೆ ಅದರ ಫಲವನ್ನು ಇಷ್ಟಪಟ್ಟು ಅನುಭವಿಸ್ತೀನಿ ಅಂತ ಅನುಭವಿಸ್ಬಿಡ್ಬೇಕು. ಕಷ್ಟ ಬರೋದು ಯಾತಕ್ಕೆ? ಇಷ್ಟಪಟ್ಟು ಮಾಡಿದ ಪಾಪಕರ್ಮಕ್ಕೆ. ಇಷ್ಟಪಟ್ಟು ಪಾಪಕರ್ಮ ಮಾಡಿದ್ಮೇಲೆ ಪಾಪದ ಫಲನ ಯಾಕೆ ಇಷ್ಟಪಟ್ಟು ಅನುಭವಿಸ್ಬಾರ್ದು? ಅದ್ಯಾಕೆ ಹಚ್ಕೊಂಡು ಅನುಭವಿಸ್ಬೇಕು? ಇಷ್ಟಪಟ್ಟು ಬೈದು ಹೊಡೆದು ಕದ್ದು ತಿಂದು ಏನೋ ಮಾಡಿದ್ರೆ ಅದರ ಫಲವಾದ ಕೆಟ್ಟ ಫಲವನ್ನು ಇಷ್ಟಪಟ್ಟೆ ಅನ್ಬೋದು. ತಲೆನೋವು ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ತಲೆನೋವು ಅಂತ ಅನ್ಬೋದ್ಬೇಕೆ ಹೊರತು ಅಯ್ಯೋ ತಲೆನೋವು ಹಲ್ಲೊಂದು ಅಳಬಾರ್ದು. ಯದಾ ಕರ್ಮಫಲೇ ತೃಷ್ಣಾತೆ ಸ್ಯಾತ್ ತದಾ ಕರ್ಮಫಲ ಪ್ರಾಪ್ತಿಯ ಹೇತು ಸ್ಯಾತ್. ಯಾವಾಗ ಈ ಕರ್ಮಫಲದಲ್ಲಿ ಆಸೆ ಬಂದ್ಬಿಡತ್ತೋ, ನೋಡ್ಬಿಟ್ರೆ ಟೆಂಪ್ಟ್ ಆಗ್ಬಿಡ್ತೀಯೋ, ನಂಗೆ ಬೇಕು ಅಂತ ಅಂದ್ಬಿಡೋದು, ಬೇಕೂಫ ಆಗ್ಬಿಡ್ತೀಯೋ, ಆಗ ನೀನು ಕರ್ಮಫಲಕ್ಕೆ ಕರ್ಮಫಲವನ್ನು ಅನುಭವಿಸಕ್ಕೆ ಕಾರಣ ಆಗ್ಬಿಡ್ತೀಯ. ಕರ್ಮಫಲ ಪ್ರಾಪ್ತಿ, ಕರ್ಮಫಲವನ್ನು ಅನುಭವಿಸೋದಕ್ಕೆ ಕಾರಣ ಆಗೋದನ್ನ ಮತ್ತೆ ಜನ್ಮ ತಗೊಳ್ಳೋದು. ಕರ್ಮ ಮಾಡಿಬಿಟ್ಮೇಲೆ ತಕ್ಷಣ ಫಲ ಬರೋಲ್ಲ, ಮುಂದಿನ ಜನ್ಮದಲ್ಲಿ ಬರುತ್ತೆ. ಮುಂದಿನ ಜನ್ಮದಲ್ಲಿ ಫಲ ಅನುಭವಿಸೋಕೆ ಮತ್ತೆ ಹುಟ್ಟಬೇಕಾಗತ್ತೆ. ಯಾತಕ್ಕೆ ಬರ್ಬೇಕು ನಿಂಗೆ? ಕರ್ಮವನ್ನೇ ಆ ಆಸೆ ಇಟ್ಕೊಂಡು ಮಾಡಕ್ ಹೋಗ್ಬೇಡ. ಕರ್ಮ ಮಾಡು, ಕರ್ಮ ಬಿಡಬೇಡ. ಎಲ್ಲ ಈಶ್ವರಾತ್ಮ ಬುದ್ಧಿನ ಮಾಡ್ತಾ ಹೋಗು. ಏವಂ ಮಾ ಕರ್ಮಫಲ ಹೇತು ಭೂಹು. ಈ ರೀತಿಯಾಗಿ ನೀನು ಕರ್ಮಫಲಕ್ಕೆ ಕಾರಣನಾದವನಾಗಿ ಆಗಬೇಡ. ಕರ್ಮಫಲಕ್ಕೆ ಕಾರಣನಾದವನಾಗುವುದು ಅನ್ನೋದು ಮತ್ತು ಹುಟ್ಟುವುದರಿಂದ ಕಾರಣನಾದವನಾಗೋದು, ಆ ರೀತಿ ಆಗ್ಬೇಡ. ಹುಟ್ಟುವುದಕ್ಕೆ ಕಾರಣ ಆಗ್ಬೇಡ. ಈ ಜನ್ಮದಲ್ಲಿಯೇ ಘಟ ಆಗ್ಬಿಡು, ಸಾರ್ಥಕ ಮಾಡ್ಕೋ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ತತ್ವಜ್ಞಾನ ಆಗೋದ್ರೂ ಬಿಡ್ಬೇಡ. ಚೆನ್ನಾಗಿ ಕರ್ಮಯೋಗ ಮಾಡು, ಭಕ್ತಿ ಯೋಗ ಮಾಡು, ಉಪಾಸನೆ ಮಾಡು, ಗುರು ಸೇವೆ ಮಾಡು, ಗುರು ಉಪದೇಶ ಕೇಳು, ಮತ್ತೆ ಏಕಾಂಗಿ ಚಿಂತನೆ ಮಾಡು, ಶ್ರವಣಮಾನ ನಿಧ್ಯಾಸನ ಮಾಡು, ಮತ್ತೆ ಅನುಸಂಧಾನ ಮಾಡು.
ಆತ್ಮಸ್ವರೂಪದಲ್ಲಿಯೇ ನೆಲೆ ನಿಂತವನಾಗಿ ತಾನು ಯಾರು ಅನ್ನೋದನ್ನು ಚೆನ್ನಾಗಿ ಉಪನಿಷತ್ ವಾಕ್ಯದನ್ನು ಗುರುವಾಕ್ಯದ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಸ್ವಸ್ವರೂಪಾನುಸಂಧಾನ ಭಕ್ತಿರಿತ್ಯುಚ್ಯತೆ ಬುಧೈಹಿ ಅಂತ ಭಕ್ತಿಯಿಂದ ಏನು ಸ್ವಸ್ವರೂಪಾನುಸಂಧಾನವನ್ನೇ ಭಕ್ತಿ ಅಂತಾರೆ. ತಾನು ಯಾರು ವಿಚಾರ ಮಾಡಿದ್ರೆ ನಿಜವಾದ ಭಕ್ತಿ ಅದು. ಯದಾ ಹಿ ಕರ್ಮಫಲ ತೃಷ್ಣಾ ಪ್ರಯುಕ್ತ ಕರ್ಮಣಿ ಪ್ರವರ್ತತೆ ತದಾ ಕರ್ಮಫಲಸ್ಯೈವ ಜನ್ಮನೋ ಹೇತು ಭವೇ. ಯಾವಾಗ ಕರ್ಮದ ಫಲದ ಆಸೆಯಿಂದ ಪ್ರೇರಿತನಾಗಿ ಕರ್ಮದಲ್ಲಿ ತೊಡಗ್ಬಿಟ್ಟೆ, ಕರ್ಮ ಮಾಡ್ಬಿಟ್ಟೆ ಅಂದ್ರೆ ಆಗ ಕರ್ಮಫಲಕ್ಕೆ ಕಾರಣವಾಗಿರೋ ಜನ್ಮಕ್ಕೆ ಕಾರಣ ಆಗ್ತದೆ. ಆ ಕರ್ಮಫಲ ಅನುಭವಿಸಕ್ಕೆ ಈ ಜನ್ಮದಲ್ಲಿ ಏನ್ ಮಾಡಿದ್ರು ಮಕ್ಕಳೇ ಆಗಲಿಲ್ಲ ಇಟ್ಕೋ, ಮಕ್ಕಳಾಗ್ಬೇಕು ಅಂತ ಹೇಳಿ ಒಂದು 28 ಕರ್ಮ ಮಾಡ್ದ, ಏನ್ ಮಾಡಿದ್ರು ಆಗ್ಲಿಲ್ಲ, ಕಾಮ್ಯಕರ್ಮ ಮಾಡ್ದ. ಮುಂದಿನ ಜನ್ಮದಲ್ಲಿ ಈ ಕರ್ಮದ ಫಲ ಅನುಭವಿಸೋಕೆ ಮುಟ್ಟು ಕೂಡ ಮಕ್ಕಳಾಗ್ತಾ ಇರತ್ತೆ. ಆಡಂಗೆ ಹಂದಿ ಮರಿ ಹಂಗೆ ಒಂದು 50 ಬೇಕೋ ಅವ್ ಬರೋಲ್ಲ, ಯಾವಾಗ ಬೇಡವೋ ಅವ್ ಬಂದು ಕೂತ್ಕೊಳ್ತೆ. ಈ ಕರ್ಮ ಫಲ ಆದ್ರಿಂದ ಕಾಮ್ಯಕರ್ಮ ಮಾಡ. ಒಂದು ಲಾಡನಿಗೆ 52ನೇ ಮಕ್ಕಳ ಮಗನಂತ, 52ನೇ ಹಾಗೆ ಸಿಕ್ಕಾಪಟ್ಟೆ ಮಕ್ಕಳು. ಆದ್ರಿಂದ ಕಾಮ್ಯಕರ್ಮ ಮಾಡಬೇಡ. ಕಾಮ್ಯಕರ್ಮ ಮಾಡೋದಕ್ಕೆ ಗುರುಗಳೇ, ಮೊದ್ಲು ಕಾಮ್ಯ ಕರ್ಮ ಇಟ್ಕೊಂಡು ಪ್ರಸಾದ ಬುದ್ಧಿ ಡೆವಲಪ್ ಮಾಡ್ಕೋಬಹುದಲ್ವಾ? ಅದಾದ್ಮೇಲೆ ನಿಧಾನಕ್ಕೆ ಈಶ್ವರ ಅರ್ಪಣೆ ಬುದ್ಧಿ ಬರುತ್ತೆ. ಯಾಕಂದ್ರೆ ಮೊದ್ಲೇನೆ ಈಶ್ವರ ಅರ್ಪಣೆ ಬುದ್ಧಿ ಅಂದ್ರೆ ನಾವೇನೋ ಮನ್ಸಲ್ಲಿ ಏನೋ ಇದ್ದೇ ಇರುತ್ತೆ, ಏನಾದ್ರು ಕರ್ಮ ಮಾಡಿದ್ರೆ ನಮಗೆ ಫಲ ಬೇಕು ಅನ್ನೋದು ಇದ್ದೇ ಇರುತ್ತೆ. ಅದು ಒಂಥರ ಮನುಷ್ಯನಿದ ಅದು ಅಲ್ವಾ, ನೇಚರ್. ವೆರಿ ಡಿಫಿಕಲ್ಟ್ ಅದಿಲ್ದೇ ಇರೋದಕ್ಕೆ. ಸೊ ಈಸಿಯರು ಪ್ರಸಾದ ಬುದ್ಧಿ ಈಸಿ ಇದೆ. ದೇವ್ರಿಗೆ ಏನಾದ್ರೂ ರಿಸಲ್ಟ್ ಬರ್ಲಿ ಪರವಾಗಿಲ್ಲ, ನನ್ಗಿದು ಬೇಕಾಗಿದೆ, ಬರ್ದೇ ಇದ್ರು ಪರವಾಗಿಲ್ಲ, ಅದು ಈಸಿ ಇದೆ. ಕರೆಕ್ಟ್ ಅಲ್ವಾ ಗುರುಗಳೇ? ಅಲ್ಲ, ಬರ್ದೇ ಇದ್ದು ಪರವಾಗಿಲ್ಲ ಅಂದ್ರೆ ಕಾಮ್ಯಕರ್ಮ ಆಗಲ್ಲ. ಬೇಕೇ ಬೇಕು ಅಂದ್ರೆ ಕಾಮ್ಯಕರ್ಮ. ಬರ್ದೇ ಇದ್ದು ಪರವಾಗಿಲ್ಲ ಅಂದ್ರೆ ಅದು ಇದು ಸ್ವಲ್ಪ ಚಿತ್ತಶುದ್ಧಿ ಆಗಿದೆ ಅಂತ ಅರ್ಥ. ಬೇಕೇ ಬೇಕು ಹಠ ಮಾಡೋದು ಕಾಮ್ಯಕರ್ಮ. ಬರ್ದೇ ಇದ್ದು ಪರವಾಗಿಲ್ಲ ಮಾಡ್ತೀನಿ ಅಂತಂದ್ರೆ ಅದು ಎಜೆಬಿಕ್. ಆದ್ರೂ ಅದು ಈಶ್ವರ ಅರ್ಪಣೆ ಆಗಿಲ್ವಲ್ಲ, ಅದು ನಮ್ದು ಸೆಲ್ಫಿಶ್ ಇದಕ್ಕೋಸ್ಕರನೇ ಎಲ್ಲ ಏನ್ ಮಾಡಿದ್ರು ಕರ್ಮ ಸೆಲ್ಫಿಶ್ ಇದ್ದೇ ಇರುತ್ತೆ ಸ್ವಲ್ಪ. ಆ ಸೆಲ್ಫಿಶ್ ಇದ್ರೆ ಇದಾಗಲ್ಲ, ಚಿತ್ತಶುದ್ಧಿ ಆಗಲ್ಲ, ಅದು ಸಂಸಾರಕ್ಕೆ ಕಾರಣವಾಗುತ್ತೆ. ಮತ್ತೆ ಹುಟ್ಟಿ ಮತ್ತೆ ಅನುಭವಿಸಿ ಜನ್ಮ ಬಂದು ಮತ್ತೆ ಸಂಸಾರಕ್ಕೆ ಸಿಕ್ಕಾಕೋತಾನೆ. ಈಶ್ವರ ಬುದ್ಧಿ ಮಾಡ್ಲೇಬೇಕು, ಕಲ್ತ್ಕೊಳ್ಳೇಬೇಕು. ಈಶ್ವರ ಬುದ್ಧಿ ಕಲ್ತ್ಕೊಳ್ದೆ ಹೋದ್ರೆ ಅವನಿಗೆ ನಿವೃತ್ತಿ ಆಗೋದೇ ಇಲ್ಲ, ಈ ಬಿಟ್ಕೊಳಕ್ ಆಗೋದೇ ಇಲ್ಲ. ಮುಂಚೆಯಿಂದನೇ ಕಲ್ತ್ಕೊಂಡ್ಬೇಕು. ಮಹಾತ್ಮರ ಅದಕ್ಕೆ ದೊಡ್ಡವರ ಸೇವೆ, ಮಹಾತ್ಮರ ಸೇವೆ ಮಾಡ್ಬೇಕು, ಅವ್ರ ಸಹವಾಸಕ್ಕೆ ಹೋಗ್ಬೇಕು, ಅವ್ರ ಉಪದೇಶ ಕೇಳ್ಬೇಕು, ಅವ್ರು ಹೇಳಿದಂತೆ ನಡ್ಕೋಬೇಕು ಅಂತ ಹೇಳೋದು ಇದಕ್ಕೇನೆ. ಅವ್ರು ಹೇಳ್ಕೊಡ್ತಾರೆ, ಕರ್ಮ ಮಾಡುವಾಗ ಫಲಾಪೇಕ್ಷೆ ಇಲ್ಲದೆ, ಅದು ಅಭಿಮಾನ ಅಟ್ಯಾಚ್ಮೆಂಟ್ ಇಲ್ದೇನೆಯೇ ಸಮತ್ವ ಬುದ್ಧಿ ಇಟ್ಕೊಂಡು ಈಶ್ವರ ಬುದ್ಧಿ ಕರ್ಮ ಮಾಡು, ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಮಾಡು. ಅವನು ನನ್ನವನಾದನ್ನ ಅದು ಹೇಗೆ ತಾಯಿ ಮಗುಗ್ ಮಾಡುವಾಗ ಏನ್ ಫಲ ಇಟ್ಕೊಂಡಿರ್ತಾಳೆ? ತನ್ನ ಚಿಕ್ಕ ಮಗುಗೆ ಸ್ನಾನ ಮಾಡಿಸ್ತಾಳೆ, ಕಕ್ಕ ತೆಗಿತಾಳೆ, ಅದನ್ನೆಲ್ಲ ಒರೆಸ್ತಾಳೆ, ಮೈಗೆಲ್ಲ ಸೋಪ ಹೊಡಿಸ್ತಾಳೆ, ಊಟ ಮಾಡಿಸ್ತಾಳೆ, ಎಲ್ಲ ಮಾಡಿಸ್ತಾಳೆ. ಅದೇನು ಫಲಾಪೇಕ್ಷೆ ಪಡ್ಕೊಂಡು ಮಾಡ್ತಾಳ? ಮಗು ಮಾಡಿಸ್ಬೇಕು. ಅದೇ ಹೇಳ್ತಿರೋದಲ್ಲ ಗುರುಗಳೇ, ಫಲ ಅಪೇಕ್ಷೆ ಇಲ್ಲ, ಆದ್ರೆ ಈಶ್ವರ ಅರ್ಪಣೆ ಮಾಡ್ಕೊಂಡೇನು ಮಾಡಿಲ್ವಲ್ಲ. ಫಲಾಪೇಕ್ಷೆ ಇಲ್ಲ, ಅದು ಇದು 1/4 ಅದು. ಕರೆಕ್ಟ್. ಈಶ್ವರ ಅರ್ಪಣೆ ಮಾಡೋದು ಹಾಫ್ ಆಗುತ್ತೆ. ಫಲಾಪೇಕ್ಷೆ ಇಲ್ಲ ಅದು 1/4, ಈಶ್ವರಾರ್ಪಣೆ 2ನೇದು, ದ್ವಂದ್ವ ಪ್ರಹಾಣ 3ನೇದು, ಸಮತ್ವ ಬುದ್ಧಿ 4. ಇಷ್ಟಿಟ್ಕೊಂಡು ಮಾಡಿದ್ರೆ ಕರ್ಮಯೋಗ ಪೂರ್ತಿ ಆಗತ್ತೆ. ನೀವು ಫಲಾಪೇಕ್ಷೆ ಇಲ್ಲ ಅಂದ್ರೆ 1/4 ಇದೆ ಅಂತ ಅರ್ಥ ಕರ್ಮಯೋಗದ ಅಂಶ. ಪೂರ್ತಿ ಕರ್ಮಯೋಗ 4 ಅಂಶವನ್ನು ಇಟ್ಕೊಂಡು ದ್ವಂದ್ವ ಬುದ್ಧಿ, ಫಲಾಪೇಕ್ಷ, ಇನ್ನೊಂದ್ ಏನ್ ಹೇಳಿದ್ ನೀವು? ಸಮತ್ವ ಬುದ್ಧಿ. ಹೌದು. ಆಮೇಲೆ ಈಶ್ವರ ಅರ್ಪಣೆ. ದ್ವಂದ್ವ ಪ್ರಹಾಣ ಪೂರ್ವಕ ಸಮತ್ವ ಬುದ್ಧಿ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ತಾ ಹೋಗುದು. 4 ಇದ್ರೆ ಕರ್ಮಯೋಗ ಪೂರ್ತಿ ಆಗತ್ತೆ. ಸಂಗತ್ಯಾಗ, ಫಲತ್ಯಾಗ. ಹೌದು, ಸಮತ್ವ ಬುದ್ಧಿ ಅದಿಟ್ಕೊಂಡು ಮಾಡ್ತಾ ಹೋದ್ರೆ ಆಗ ಕರ್ಮಫಲದ ಆಸೆಯಿಂದ ಪ್ರಯುಕ್ತರಾಗಿ ಕರ್ಮದಲ್ಲಿ ತೊಡಗ್ತಾನೋ, ಕರ್ಮಫಲಕ್ಕೆ ಅದು ಜನ್ಮಕ್ಕೆ ಕಾರಣ ಆದವನಾಗುತ್ತಾನೆ. ಯದಿ ಕರ್ಮಫಲ ನೈಷ್ಯತೆ ಕಿಂ ಕರ್ಮಣ ದುಃಖ ರೂಪೇಣ. ಕರ್ಮಫಲದವೇ ನಮ್ಗೆ ಬೇಕಿಲ್ಲ ಅಂತ ಅಂದ್ರೆ ಕಷ್ಟಪಟ್ಟು ಕರ್ಮ ಮಾಡೋದಾದ್ರೆ ಯಾತಕ್ಕೆ? ಚೆನ್ನಾಗಿ ಬಾವಿನ ನೀರು ಸೇದ್ಬಿಟ್ಟು ತಗೊಂಡೋಗಿ ಹೊಳಗೆ ಸುರಿತಾರ? ಬಾವಿನ ನೀರು ಸೇದಿ ತಗೊಂಡೋಗಿ ಹೊಳಗೆ ಸುರಿಬೇಕಾ? ಕಷ್ಟಪಟ್ಟು ಕರ್ಮ ಮಾಡೋದು, ಏನು ಫಲ ಇಲ್ಲ ಅಂದ್ರೆ ಮಾಡೋದೇ ಬೇಡ ಅಂತ ಹಾಗನ್ಬೇಡ. ಯಾಕೆಂದ್ರೆ ನಿನಗೆ ಕರ್ಮ ದೇಹಾಭಿಮಾನ ಇರುವವರಿಗೆ ಕರ್ಮ ಮಾಡೋದು ನಿನ್ ಸ್ವಭಾವ.
ಕರ್ಮ ಮಾಡುವಾಗ ಏನೋ ಲೌಕಿಕ ಕರ್ಮ ಮಾಡಿ ಸಿಕ್ಕಾಕೊಳ್ಳಬಹುದು. ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮ ಮಾಡಿದ್ರೆ ಕರ್ಮ ಬಂಧನ ಕಳ್ಸ್ಕೊತೀಯ. ಅದಕ್ಕೋಸ್ಕರ ಕರ್ಮ ಮಾಡು. ಕರ್ಮ ಮಾಡಿಯೇ ಕರ್ಮ ಬಂಧನ ಕಳ್ಸ್ಕೋಬೇಕು. ಮುಳ್ಳಿಂದಲೇ ಮುಳ್ಳನ್ನು ತೆಗಿಬೇಕು. ಸೂಜಿನೂ ಮುಳ್ಳು, ಕಾಲಿಗೆ ಹೊಕ್ಕಿರೋದು ಮುಳ್ಳು. ಕಾಲಿಗೆ ಹೊಕ್ಕಿರೋ ಮುಳ್ಳನ್ನ ಸೂಜಿಯಿಂದ ಹೇಗೆ ತೆಗಿತೀವೋ ಹಾಗೆ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವ ಕರ್ಮಾನುಷ್ಠಾನದಿಂದ ಕರ್ಮ ಬಂಧನ ಕಳ್ಸ್ಕೊತೀವಿ. ಅದನ್ನ ಯಾತ ಕರ್ಮ ಮಾಡ್ಬೇಕು? ಫಲಾಪೇಕ್ಷೆ ಇದೆ ಇದ್ಮೇಲೆ ಅಂತ ಕೇಳ್ಬೇಡಿ. ಫಲಾಪೇಕ್ಷೆ ಇದೆ ಇದ್ಮಾಗಲೇ ಕರ್ಮ ಮಾಡೋದು. ಮನುಷ್ಯನಿಗೆ ಕರ್ತೃತ್ವ ಬುದ್ಧಿ ಇರುವವರಿಗೆ ಕರ್ಮ ಮಾಡದೇ ಇರೋಕೆ ಆಗೋದೇ ಇಲ್ಲ. ಅದು ಒಂದಲ್ಲ ಒಂದು ದಬ್ಬತ್ತೆ. ಆ ನಾನು ಅನ್ನುವ ಇದೆಯಲ್ಲ, ಆ ಪರಿಚಿತ ಪರಮಾತ್ಮ ಕರ್ತೃತ್ವ ಬುದ್ಧಿ, ಅದು ನಹಿಕಶ್ಚಿ ಕ್ಷಣಮಪಿ ಅಂತ. ಯಾರಿಗೂ ಕ್ಷಣಕಾಲೂ ನಿದ್ದೆ ಬಿಟ್ಟು ಬಾಕಿ ಸಮಯದಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ. ಇಲ್ಲ ಲೌಕಿಕ ಕರ್ಮ ಮಾಡ್ತಾನೆ, ಇಲ್ಲ ಶಾಸ್ತ್ರೀಯ ಕರ್ಮ ಮಾಡ್ತಾನೆ, ಇನ್ನೇನೋ ವೈದಿಕ ಇದೇನೋ ಈಗ ವಿನೋದ ಕರ್ಮ ಮಾಡ್ತಾನೆ. ಮನಸ್ಸು ಸುಮ್ಕಿರಲ್ಲಮ್ಮ. ಆತ್ಮಜ್ಞಾನ ಆಗೋರು ಮನಸ್ಸು ಹೊಯ್ದಾಡ್ತಾನೇ ಇರುತ್ತೆ. ಆ ಮನಸ್ಸು ಎಲ್ಲೆಲ್ಲೋ ಹೊಯ್ದಾಟ ಆಡೋ ಬದಲು ಭಗವಂತನ ಕಡೆಗೆ ಹೋಗುವ ಹಾಗೆ ಮಾಡ್ಕೊಂಡ್ರೆ ಅವಾಗ ಅದು ಸತ್ಯವನ್ನು ಕಂಡ್ಕೊಂಡು ತಾನು ಇಲ್ಲ ಆಗ್ಬಿಡುತ್ತೆ. ಮನಸ್ಸಿನ ಮನಸ್ಸನ್ನು ಕಳಿಸ್ಬಿಡ್ಬೇಕು. ಮನಸ್ಸು ಅನ್ನೋದು ಕಲ್ಪನೆ ಮಾಡುವ ಒಂದು ವಿಶೇಷದಿಂದ ತೋರಿಕೊಂಡ ಒಂದು ವಿಶೇಷ. ಅದು ನಿಜವಾಗಿ ಮನಸ್ಸು ಅನ್ನೋದು ಇಲ್ಲ. ಆತ್ಮನೇ ಆ ಜಾಗಕ್ಕೆ ಬಂದಾಗ ಮನಸ್ಸು ಅನ್ಸ್ಕೊಂಡು ಕಲ್ಪನೆ ಮಾಡ್ತಿರ್ತಾನೆ. ಯಾವಾಗ ಆತ್ಮ ಸ್ವಲ್ಪ ಗೊತ್ತಾಗುತ್ತೋ ಆ ಕ್ಷಣದಲ್ಲೇ ಮನಸ್ಸು ಬಾಧಿತವಾಗ್ಬಿಟ್ಟು ಆತ್ಮ ಮಾತ್ರ ಸೆಟ್ ಆಗ್ಬಿಡ್ತಾನೆ. ಹಾಗಾಗಿ ಈ ರೀತಿಯಾಗಿ ನಿಂಗೆ ಅಕರ್ಮದಲ್ಲಿ ಸಂಘವು ಉಂಟಾಗದೇ ಇರಲಿ, ಪ್ರೀತಿ ಉಂಟಾಗದೇ ಇರಲಿ, ಮಾಡದೇ ಇರೋದ್ರಲ್ಲಿ ಆಸಕ್ತಿ ಬರದೇ ಇರಲಿ. ಮಾಡು, ಚೆನ್ನಾಗಿ ಮಾಡು, ಫಲಾಪೇಕ್ಷೆ ಇಟ್ಕೊಳ್ಳದೆ ಮಾಡು. ಯದಿ ಕರ್ಮ ಫಲ ಪ್ರಯುಕ್ತೇನ ನ ಕರ್ತವ್ಯಂ ಕರ್ಮ ಕಥಂತರಿ ಕರ್ಮ ಕರ್ತವ್ಯಮಿತಿ ಉಚ್ಯತೆ. ಕರ್ಮ ಫಲ ಪ್ರೇರಿತವಾಗಿ ಕರ್ಮ ಮಾಡಬಾರ್ದು ಅಂತ ಅನ್ನೋದಾದ್ರೆ, ಇಂಥ ಒಂದು ಡೆಸ್ಟಿನೇಷನ್ ಇಟ್ಕೊಂಡು ಮಕ್ಕಳು ಬೇಕು, ಐಶ್ವರ್ಯ ಬೇಕು, ಆರೋಗ್ಯ ಬೇಕು, ಅಧಿಕಾರ ಬೇಕು ಅಂತ ಇತ್ಯಾದಿ ಯಾವುದನ್ನು ಇಟ್ಕೊಂಡು ಕರ್ಮ ಮಾಡಬಾರ್ದು ಅಂತ ಅನ್ನೋದಾದ್ರೆ ಮತ್ತೆ ಯಾವ ರೀತಿ ಮಾಡ್ಬೇಕು ಅಂತೀರ? ಕರ್ಮನ ಹೇಗ್ ಮಾಡ್ಬೇಕು ಅಂತ ಹೇಳ್ತಾರೆ. ಇದೆ ಕರ್ಮಯೋಗದ 4 ಕಾಲು 48ನೇ ಶ್ಲೋಕದಲ್ಲಿದೆ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧೋಃ ಸಮಃ ಭೂತ್ವಾ ಸಮತ್ವಂ ಯೋಗಃ ಉಚ್ಯತೆ. ಯೋಗದಲ್ಲಿ ಇದ್ಕೊಂಡು ಕರ್ಮ ಮಾಡೋದು. ಯೋಗ ಅಂದ್ರೆ ಕೂಡ್ಕೊಳ್ಳೋದು. ಯಾವ್ದು? ಪರಮಾತ್ಮನೇ ಕೂಡ್ಕೊಂಡು ಕರ್ಮ ಮಾಡೋದು. ಪರಮಾತ್ಮನಿಗಾಗಿ ಕರ್ಮ ಮಾಡ್ತಾ ಇದ್ದೀನಿ. ಹೇಗೆ? ಅಪ್ಪ ಹೋಗ ಅಂಗಡಿ ಹೋಗ್ಬಿಟ್ಟು ಸಾಮಾನು ತಗೊಂಬಾರು ಅಂತ ಹೇಳಿ ಒಂದು 5-6 ಸಾಮಾನು ತಗೊಂಬ ಅಂತ ಹೇಳಿ ಲೀಸ್ಟ್ ಕೊಟ್ಟು ದುಡ್ಡು ಕೊಟ್ಟು ಕಳಿಸ್ತಾನೆ. ಇವನು ಹೋಗ್ತಾನೆ, ಅಲ್ಲಿ ಒಂದು 3-4 ಮಾತ್ರ ಸಿಗತ್ತೆ, ಇನ್ನು 1-2 ಸಿಗೋದೇ ಇಲ್ಲ. ಇಲ್ಲ ಅಂತಾನೆ. ಅವನು ಏನ್ ಕೊಡ್ತಾನೋ ಅದನ್ನ ತಗೊಂಡ್ಬಿಟ್ಟು ಅಪ್ಪ ಇಷ್ಟಿತ್ತು ಈಗ ಇರ್ಲಿಲ್ಲ ಅಂತ ಹೇಳಿ ಕೊಡ್ತಾನೆ. ಆ ಮಗನಿಗೆ ಸಿಕ್ಕಿದ್ದಕ್ಕೆ ಸಂತೋಷ ಇಲ್ಲ, ಸಿಗದೇ ಇದ್ದಕ್ಕೆ ದುಃಖ ಇಲ್ಲ. ಒಂದು 5ರಲ್ಲಿ 3 ಸಿಕ್ತು 2 ಸಿಗ್ಲಿಲ್ಲ ಅಂತ. 3 ಸಿಕ್ತು 2 ಸಿಗ್ಲಿಲ್ಲ ಅಂತ 3 ಸಿಕ್ತು ಸಂತೋಷ ಇಲ್ಲ, 2 ಸಿಗ್ಲಿಲ್ಲ ಅಂತ ದುಃಖ ಇಲ್ಲ. ಯಾಕೆ? ಅಪ್ಪನ ಕೆಲಸ ನಾನು ಮಾಡಿದೆ, ಅದು ಅಷ್ಟೇ ಇದೆ ಅವ್ರಿಗೆ. ಅಪ್ಪನ ಕೆಲಸ ನಾನು ಮಾಡಿದೆ, ಅಪ್ಪ ಹೇಳಿ ಕೆಲಸ ಮಾಡಿದೀನಿ ಅಂತ ತೃಪ್ತಿ ಇದೆ. ಆಗ ತಂದೆಗೆ ಅಯ್ಯೋ 2 ಸಿಗ್ಲಿಲ್ವಲ್ಲ, ಇದಕ್ಕೆ ಏನ್ ಮಾಡೋದು ಅಂತ ಅವನಿಗೆ ದುಃಖ ಇರುತ್ತೆ. ಅದು ಯಾರಿಗೆ ಆಗಲೇಬೇಕು ಅಂತ ಇರುತ್ತೋ ಅವನಿಗೆ ದುಃಖ ಸುಖ ಇರುತ್ತೆ. ಯಾರು ಮಾಡ್ಬೇಕು ಅಂತ ಹೇಳಿ ಮಾಡ್ತಾರೋ ಅವ್ರಿಗೆ ಸುಖವೂ ಇಲ್ಲ, ದುಃಖವೂ ಇಲ್ಲ. ಮಗ ಮಾಡ್ಬೇಕು, ಅಪ್ಪ ಹೇಳಿದ್ದಾರೆ, ಅಪ್ಪನ ಕೆಲಸ ನಾನು ಮಾಡ್ಬೇಕು. ಅಪ್ಪ ನನಗೆ ಬಹಳ ಗೌರವಾನ್ವಿತನು, ನನಗೆ ಬಹಳ ಪ್ರಿಯನಾದವನಾದ್ರಿಂದ ಅಪ್ಪ ಅಪ್ಪನ ಕೆಲಸ ಮಾಡ್ಬೇಕು ಅಂದ್ಕೊಂಡು ಮಾಡ್ತಾನೆ. ಹಾಗೆ ಪರಮಾತ್ಮ ನನಗೆ ಪ್ರಿಯನಾದವನು ಅಂದ್ಕೊಂಡು ಮಾಡಿದ್ರೆ ಅಲ್ಲಿ ಪರಮಾತ್ಮನೇ ಪ್ರೇಮಕ್ಕಾಗಿ ಮಾಡಿದ್ದೇ ಹೊರತು ಫಲ ಆಗ್ಲಿ ಬಿಡ್ಲಿ ಲೆಕ್ಕ ಇಲ್ಲ. ಪರಮಾತ್ಮ ಪ್ರೇಮ ಇದೆ, ಮಾಡ್ತಾ ಹೋಗ್ತಾನೆ. ಹೀಗೆ ಯೋಗ ಆಗಿದೆ, ಈಶ್ವರಾರ್ಪಣವಾಗಿ ಬುದ್ಧಿಯಿಂದ ಕರ್ಮವನ್ನು ಮಾಡು. ಸಂಘಂ ತ್ಯಕ್ತ. ಸಂಘ ಅಂದ್ರೆ ಇಟ್ಕೋಬೇಡ, ಅಟ್ಯಾಚ್ಮೆಂಟ್ ಇಟ್ಕೋಬೇಡ. ಹೇಗೆ ಅಂದ್ರೆ ಮಾಡಿದ ಕರ್ಮದಲ್ಲಿ ಅಭಿಮಾನ ಪಟ್ಕೊಂಡ್ರೆ ಕರ್ಮದಲ್ಲೂ ಹೇಗೆ ಅಂದ್ರೆ ಒಂದು ಪೂಜೆ ಮಾಡಿರ್ತೀಯ ಅನ್ಕೋ, ಒಂದು ಮಂಟಪಕ್ಕೆಲ್ಲ ಅಲಂಕಾರ ಮಾಡಿರ್ತೀಯ, ಎಲ್ಲೆಲ್ಲೋ ಏನೇನೋ ಹೂ ಇಟ್ಟಿರ್ತೀಯ, ನಿಂಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೀನಿ ಅನ್ಸ್ಕೊತೆ. ಆಮೇಲೆ ಯಾರೋ ಬದ್ದ ಈ ಕೈ ಇಟ್ಬಿಡ್ತಾರೆ, ಇನ್ನೊಂದು ಹೂವು ಇನ್ನೊಂದು ಯಾವ ಹೂ ಇಟ್ಬಿಡ್ತಾರೆ. ನಿನಗೆ ಅಯ್ಯೋ ಯಾರೋ ಹಿಂಗ್ ಮಾಡಿದ್ದು ಎಷ್ಟು ಇಟ್ಟಿದೆ ಅಂತ ನಿಂಗೆ ಅನ್ಕೊಂಡ್ರೆ ನಿಂಗೆ ಸಂಘ ಇದೆ ಅಂತ ಅರ್ಥ. ಇಲ್ಲ ಅದಕ್ಕೂ ಸಂತೋಷ, ಹೌದಾ ಅದಕ್ಕೆ ಚೆನ್ನಾಗಿ ಕಾಣುತ್ತಾ, ಆಯ್ತು ಓಕೆ ಪರವಾಗಿಲ್ಲ ಅಂದ್ರೆ ಅದಕ್ಕೂ ಒಪ್ಕೊಂಡ್ರೆ ನಿಮ್ಗೆ ಸಂಘ ಇರಲ್ಲ. ನೀವು ಮಾಡೋಂಗೇನೇ ಇದ್ರೆ ಸಂತೋಷ ಅಂದ್ಬಿಟ್ಕೊಂಡ್ರೆ ಸಂಘ ಇರುತ್ತೆ.
ಹೇಗಿದ್ದು ಪರವಾಗಿಲ್ಲ, ಈಶ್ವರಗೋಸ್ಕರ ಅಲಂಕಾರ ಮಾಡಿದ್ದು, ನಿಮ್ಗೆ ಇದು ಚೆನ್ನಾಗಿ ಕಾಣುತ್ತೆ ಎಂದು ಹಾಗೆ ಇಡಿ. ನನಗೆ ಈ ರೀತಿ ಚೆನ್ನಾಗಿ ಕಾಣ್ತಾ ಇತ್ತು, ಹೀಗೆ ಇಟ್ಟಿದ್ದೀನಿ. ನಿಮ್ಗಿಲ್ಲ ಇದು ಚೆನ್ನಾಗಿ ಕಾಣುತ್ತೆ ಹಾಗೆ. ಹಾಗೆ ಒಂದು ಕೆಲಸ ನೆಲ ಒರೆಸಿರ್ತೀರಾ, ನೆಲ ಒರೆಸಿ ಕೂಡ ಯಾರಾದ್ರು ಬಂದು ಓಡಾಡ್ಬಿಟ್ರೆ, ಈಗಿನೂ ಒರೆಸಿದೀನಿ ಓಡಾಡಿದಾರೆ ನೀವು ಸಿಟ್ಟಾದ್ರೆ ನಿಮ್ಗೆ ಸಂಘ ಇದೆ ಆ ಒರೆಸಿದ್ದಲ್ಲಿ. ಅಯ್ಯ ಓಡಾಡಕ್ಕೆ ಇರೋದು, ಆಯ್ತು ಓಡಾಡ್ಲಿ, ಇನ್ನೊಂದ್ಸಲ ಒರೆಸ್ತೀನಿ ಅಂತ ಅನ್ಕೊಂಡ್ರೆ ಅವಾಗ ಏನು ಅನ್ನಲ್ಲ. ಯಾರಾದ್ರು ಓಡ್ಬಿಟ್ಟು ಹೆಜ್ಜೆ ಗುರ್ತು ಬಿದ್ದ್ಬಿಡ್ತು ಅಂದ್ರೆ, ಅಯ್ಯೋ ಕಷ್ಟಪಟ್ಟು ಒರೆಸ್ದೆ, ನಮ್ಮ ನೆಲ ಎಲ್ಲ ಹೆಜ್ಜೆ ಗುರ್ತಾಯ್ತು, ಎಲ್ಲ ಹಾಳ ಹೋಯ್ತು ಅಂತ ಅನ್ಕೊಂಡ್ರೆ ಆ ಸಂಘ ಇದೆ ಅಂತ ಅರ್ಥ. ಸಂಘ ಬಿಟ್ಟು ಮಾಡೋದು ಅಂದ್ರೆ ತಾನ ನಾನು ಅನ್ನೋದು ಸಂಘ ಒಂದು, ಕ್ರಿಯೆಯಲ್ಲೂ ಸಂಘ ಒಂದು. ಮಾಡೋ ಕರ್ಮದಲ್ಲಿ ಎರಡನ್ನು ಬಿಟ್ಕೊಬೇಕು, ಅಭಿಮಾನವನ್ನು ಬಿಡಬೇಕು, ಕ್ರಿಯೆಯಲ್ಲಿ ಸಂಘವನ್ನು ಬಿಡಬೇಕು. ಸಂಘ ತ್ಯಕ್ತ ಸಿದ್ಧಿ ಅಸಿದ್ಧಿ ಕರ್ಮಫಲ. ಸಿದ್ಧಿ ಅಂದ್ರೆ ಚಿತ್ತಶುದ್ಧಿ ಆಗ್ಲಿ ಆಗದೆ ಹೋಗ್ಲಿ ಸಮ ಈಶ್ವರನಿಗೆ ನಾನು ಬಿಟ್ಟಿರೋದು. ಆ ಚಿತ್ತಶುದ್ಧಿ ಯಾವಾಗ ಕೊಡ್ತಾನೆ, ಹೇಗೆ ಕೊಡ್ತಾನೆ, ಎಲ್ಲಿ ಕೊಡ್ತಾನೆ, ಅದನ್ನ ನಾನು ಯೋಚಿಸೋಣ. ನನ್ನ ಸ್ವಾಮಿ ಪರಮೇಶ್ವರ ಅವನ ಸರ್ವಜ್ಞ ಸರ್ವಶಕ್ತ, ಅವನ ಸಂತೋಷಕ್ಕಾಗಿ ಕರ್ಮ ಮಾಡಿದ್ದೀನಿ ಅಂತ ಕರ್ಮ ಮಾಡ್ತಾ ಹೋಗ್ತಾನೆ. ಸಿದ್ಧಿ ಅಸಿದ್ಧಿ ಸಮನಾಗಿ ಇದ್ಕೊಂಡು ಮಾಡಿದ್ರೆ ಸಮತ್ವಕ್ಕೆ ಹೆಸರು ಯೋಗ. ಯೋಗ ಅಂತ, ಯೋಗ ಅಂದ್ರೆ ಏನು? ಸಮತ್ವ, ಸಾವಯವ ಸಮತ್ವ, ಚಿತ್ತ ಸಮತ್ವ. ಚಿತ್ತದಲ್ಲಿ ಉಂಟಾದ್ರೂ ಉಂಟಾಗದೆ ಹೋದ್ರು, ತಪ್ಪಾಗಿ ಆದ್ರೂ ವ್ಯತ್ಯಾಸ ಹಿಡಿಯೋದು, ವಿಪರೀತವಾದ್ರು ಹೀಗ್ ಮಾಡಿದ್ರೆ ಹೀಗಾಗ್ಬಿಡ್ತಲ್ಲ, ಅಥವಾ ಆಗಲೇ ಇಲ್ವಲ್ಲ, ಅದ ಬೇಗ ಆಗ್ಬಿಡ್ತಲ್ಲ, ಬೇಗ ಆದ್ರೂ ಆಗದೆ ಹೋದ್ರು ತಪ್ಪಾಗಾದ್ರೂ ವ್ಯತ್ಯಾಸ ಮಾಡ್ಬೋದು. ಅದಕ್ಕೆ ಯೋಗ ಯೋಗ ಹೆಸರು. ಕಷ್ಟ ಇದು, ಅಭ್ಯಾಸ ಮಾಡ್ಕೋಬೇಕು. ಅಭ್ಯಾಸ ಮಾಡ್ಕೊಂಡ್ರೆ ಆಗುತ್ತೆ, ಪ್ರಾಕ್ಟೀಸ್ ಮಾಡ್ಬೇಕು. ಯೋಗಸ್ಥ ಸನ್ ಕುರು ಕರ್ಮಾಣಿ ಕೇವಲ ಈಶ್ವರಾರ್ಥಂ ಕಾಮ. ಈಶ್ವರಾರ್ಥಂ ಕಾಮ ಹಾಕೊಳ್ಳಿ. ತತ್ರಾಪಿ ಈಶ್ವರಮೇ ತುಷ್ಯತು ಇತಿ ಅಷ್ಟೇ. ಸಂಗಂ ತ್ಯಕ್ತ ಧನಂಜಯ ತುಷ್ಯತು ಇತಿ ಸಂಗಂ ತ್ಯಕ್ತ ಮಾಡಬಾರ್ದು. ಅಲ್ಲ, ಸ್ವಾಮಿ ಟಿಪ್ಪಣಿಯಲ್ಲಿ ನೋಡಿ, ಈಶ್ವರನ ಸಂತೋಷದಲ್ಲಿ ಹೊಂದಲಿ ಎಂಬ ಸಂಘವನ್ನು ಬಿಟ್ಟು ಎಂಬ ಆನಂದಗಿರಿ ವ್ಯಾಖ್ಯಾನ ಭಾಷ್ಯ ಸಮ್ಮತವೆಂದು ತೋರುವುದಿಲ್ಲ. ತತ್ತಾಪಿ ಸಂಘ ತ್ಯಕ್ತ ಮಾಡ್ಬಿಟ್ಟಿದ್ದಾರೆ. ಈಶ್ವರ ತುಷ್ಯತು ಅನ್ನೋ ಜಾಗಕ್ಕೂ ಸಂಘ ಬಿಟ್ಟು ಅಂತ, ಅದು ಬೇಕಿಲ್ಲ ಅಂತ ಅರ್ಥ ಮಾಡಿದ್ದಾರೆ. ಅದು ಅಜ್ಞನಿಗೆ ಮಾಡಕ್ಕಾಗಲ್ಲ. ಈಗ ಅಜ್ಞ ಮೆಕ್ಯಾನಿಕ್ ಆಗಿ ಅಜ್ಞನಿಗೆ ಈಶ್ವರನ್ನು ಇಟ್ಕೊಳ್ಳದೆ, ಅವ್ನ ಸಂತೋಷ ಆಗಲಿ ಇಟ್ಕೊಳ್ಳದೆ ಮಾಡಕ್ ಆಗುದೇ ಇಲ್ಲ. ಯೋಗದಲ್ಲಿ ಇದ್ಕೊಂಡು ಕರ್ಮವನ್ನು ಮಾಡು, ಬರೀ ನಂಗೆ ಈಶ್ವರ ಸಂತುಷ್ಟ ಆಗಿದೆ, ನಮ್ಮ ಅಪ್ಪನ ಸಂತೋಷ ಆದ್ರೆ ಆಯ್ತು ಲೋಕದಲ್ಲಿ ಅನ್ಕೊಳ್ಳೋ ಹಾಗೇನೆ ಈಶ್ವರ ಸಂತುಷ್ಟನಾದ್ರೆ ಸಾಕು ಅಂತ ಅನ್ಕೊಂಡು ಕರ್ಮ ಮಾಡ್ತಾ ಇರ್ತಾನೆ. ಆದ್ರೆ ಸಂಘಂ ತ್ಯಕ್ತ, ಆ ಮಾಡೋ ಕರ್ಮದಲ್ಲಿ ಅಟ್ಯಾಚ್ಮೆಂಟ್ ಬಿಟ್ಟು, ಅಭಿಮಾನ ಬಿಟ್ಕೊಂಡು ಕರ್ತೃತ್ವದಲ್ಲೂ ಅಭಿಮಾನ ಇಲ್ಲ, ಕರ್ಮದಲ್ಲೂ ಅಭಿಮಾನ ಇಲ್ಲ, ಸಂಘ ಇಲ್ಲ. ಸಂಘಂ ತ್ಯಕ್ತ ಧನಂಜಯ ಅಂದ್ರೆ ಫಲತೃಷ್ಟಾ ಶೂನ್ಯೇನ ಕ್ರಿಯಮಾಣೆ ಕರ್ಮಣಿ ಸತ್ಯಶುದ್ಧಿಜಾ ಜ್ಞಾನ ಪ್ರಾಪ್ತಿ ಲಕ್ಷಣ ಸಿದ್ಧಿ ತದ್ವಿಪರ್ಯಯಜಾ ಅಸಿದ್ಧಿ ತಯೋಃ ಸಿದ್ಧ ಸಿದ್ಧೋರಪಿ ಸಮಃ ತುಲ್ಯಃ ಭೂತ್ವಾ ಕುರು ಕರ್ಮಾಣಿ. ಫಲದ ಆಸೆಯನ್ನು ಬಿಟ್ಟು, ಶೂನ್ಯನ ಇಲ್ಲದೆ ಅಂತ, ಫಲತೃಷ್ಟ ಶೂನ್ಯ, ಫಲದ ಆಸೆಯನ್ನು ಬಿಟ್ಟವನಾಗಿ ಕರ್ಮವನ್ನು ಮಾಡುತ್ತಿದ್ದರೆ ಸತ್ವ ಅಂದ್ರೆ ಅಂತಃಕರಣ ಮನಸ್ಸು, ಅದರ ಶುದ್ಧಿಯಿಂದ ಕ್ಲೀನ್ ಆಗೋದು, ಅದರ ಜ್ಞಾನ ಹುಟ್ಕೊಳುತ್ತೆ, ಕ್ಲೀನ್ ಆಗೋದನ್ನು ಒಂದು ಹುಟ್ಕೊಳುತ್ತೆ. ಯಾವುದೋ ಜ್ಞಾನ ಪ್ರಾಪ್ತಿ. ಆ ಜ್ಞಾನ ಪ್ರಾಪ್ತಿ ರೂಪವಾದ ಸಿದ್ಧಿ ಆದರೂ ತದ್ವಿಪರ್ಯಯ ಅಸಿದ್ಧಿ, ಅದೇ ಇವನು ಜ್ಞಾನ ಸಿದ್ಧಿ ಆಗ್ಲಿಲ್ವಲ್ಲ, ತತ್ವಜ್ಞಾನ ಆಗ್ಲಿಲ್ವಲ್ಲ, ತತ್ವ ಗೊತ್ತಾಗ್ಲಿಲ್ವಲ್ಲ ಅಂತ ಅಸಿದ್ಧಿ ಆಗಲಿ. ಈ ಎರಡರಲ್ಲೂ ಸಿದ್ಧ ಸಿದ್ಧಿಗಳು ಎರಡರಲ್ಲೂ ಸಮನಾಗಿದ್ದು ತತ್ವಜ್ಞಾನವಾದರೂ ಈಶ್ವರಾನುಗ್ರಹ ಆಯ್ತು, ಆಗಲಿಲ್ಲ ಅದು ಅವನ ಇಚ್ಛೆ. ನಂದೇನೋ ನನ್ನ ಡ್ಯೂಟಿ, ನಾನು ಪರಮಾತ್ಮನಿಗೆ ಹೊಂದ್ಕೊಂಡು ಅವನ ಪ್ರೇಮಕ್ಕಾಗಿ ಮಾಡ್ತಾ ಇರ್ತೀನಿ. ನನಗೆ ಈಶ್ವರನೇ ಗುರಿ, ಅವನೇ ನನ್ನ ಸ್ವಾಮಿ, ಅವನ ಸರ್ವಜ್ಞ, ಅವನಿಗೋಸ್ಕರ ಕರ್ಮ ಮಾಡ್ತೀನಿ, ಅವನು ಇದನ್ನ ಸುಪ್ರೀತರಾಗಲಿ, ತೇನ ಪರಮೇಶ್ವರಂ ಪ್ರೇಣಯಾನಿ ಅಂತ ಅನ್ಕೊಂಡು ಮಾಡ್ತಾ ಇರ್ತಾನೆ. ಆಗ ಮಾಡ್ತಾ ಎರಡರಲ್ಲೂ ಸಿದ್ಧ ಸಿದ್ಧಿಗಳು ಸಮನಾಗಿದ್ಕೊಂಡು ಕರ್ಮ ಮಾಡ್ತಾ ಇದ್ರು. ಕೋಸು ಯೋಗ ಎತ್ತಶ್ಚಿತ್ವ ಕರ್ಮ ಕುರು ಇತ್ಯುಕ್ತಂ. ಯಾವ್ದಪ್ಪ ಯೋಗ ಅನ್ನೋದು? ಎಲ್ಲಿದ್ಕೊಂಡು ಕರ್ಮ ಮಾಡು ಕರ್ಮ ಮಾಡು ಭಗವಂತ ಹೇಳ್ತಾ ಇದ್ದಾನಲ್ಲ, ಆ ಯೋಗವೆಂಬುದು ಯಾವುದು ಅಂತ ಕೇಳಿದ್ರೆ ಇದಮೇವ ತತ್ ಸಿದ್ಧ ಸಿದ್ಧೋಹೋ ಸಮತ್ವಂ ಯೋಗ ಉಚ್ಯತೆ. ಸಿದ್ಧಿ ಆದ್ರೂ ಸಿದ್ಧಿ ಆಗದೆ ಹೋದ್ರು, ಅದು ವಿಪರೀತವಾದರೂ ತನ್ನ ಸಮತ್ವವನ್ನು ಕಾಚ್ಕೊಳ್ಳೋದಿಲ್ಲ. ತನ್ನ ಬುದ್ಧಿಯ ಒಂದು ಏಕರೂಪತೆ ಇದೆಯಲ್ಲ, ಸಮಾಧಾನ, ಆ ಸಮಾಧಾನ ಮಾತ್ರ ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಳಲ್ಲ. ಸಿದ್ಧಿ ಆದ್ರೂ ಸಂತೋಷ ಇಲ್ಲ, ಸಿದ್ಧಿ ಆಗ್ಲಿಲ್ಲ ದುಃಖ ಇಲ್ಲ.
ಇನ್ನೊಂದು ರೀತಿ ಆದ್ರೂ ತಪ್ಪಾದ್ರೂ ಅದಕ್ಕೂ ಅದು ಯಾವುದೋ ಕರ್ಮದಿಂದ ಆಗಿದೆ ಅಂತ ಹೇಳ್ಬಿಟ್ಟು ತನ್ನ ಮನಸ್ಸಿನ ಸಮಸ್ಥಿತಿಯನ್ನ ಯಾವತ್ತಿಗೂ ಇನ್ಬ್ಯಾಲೆನ್ಸ್ ಮಾಡ್ಕೊಳ್ಳೋದು. ಬ್ಯಾಲೆನ್ಸ್ ಎಲ್ಲ ನಡ್ಕೊಳ್ಳೋದು. ಇನ್ಬ್ಯಾಲೆನ್ಸ್ ಆಗೋದು ಅಂದ್ರೆ ಅಯ್ಯೋ ಅದು ರೆಸ್ಟ್ಲೆಸ್, ಆಗ್ಲಿಲ್ಲ, ಇನ್ನೂ ಆಗ್ಲಿಲ್ಲ, ಆಗಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ರೆ ಅದೇ ಇದು ವಿಕ್ಷೇಪ, ಅದು ದುಃಖವಾಗುತ್ತೆ. ಅದು ಬಿಟ್ಬಿಡ್ತೇನೆ. ರೆಸ್ಟ್ಲೆಸ್ ಮಾಡ್ಕೊಳ್ದೇನೆ, ಇನ್ಬ್ಯಾಲೆನ್ಸ್ ಮಾಡ್ಕೊಳ್ದೇನೆ, ಸಮಾನ ಯಾವತ್ತಾದ್ರೂ ಆಗ್ಲಿ ಅದು ಈಶ್ವರನಿಗೆ ಬಿಟ್ಟಿದ್ದು, ಯಾವತ್ತಾಗ್ಬೇಕು ಅನ್ನೋದು ಅವನಿಗೆ ಗೊತ್ತು. ನಾನ್ ಮಾತ್ರ ಈಶ್ವರಾಯ ಭೃತ್ಯವತ್ ಕರ್ಮಾಣಿ ಕರೋಮಿ. ಆಳಿದಂತೆ ಈಶ್ವರನ ಆಳು, ನಾನೊಬ್ಬ ಸೇವಕ, ಅವನು ನನ್ನ ಸ್ವಾಮಿ, ನಾನೊಬ್ಬ ಸೇವಕ, ಅವನ ಸಂತೋಷಕ್ಕಾಗಿ ನಾನು ಮಾಡ್ತಾ ಇರ್ತೀನಿ, ಕರ್ಮ ಮಾಡ್ತಾ ಇದ್ರೆ ಕಾಲಾನುಕಾಲಕ್ಕೆ ಅವನೇ ಚಿತ್ತಶುದ್ಧಿ ಕೊಟ್ಟು ತತ್ವಜ್ಞಾನ ಕೊಟ್ಟು ಮುಕ್ತ ನಾನು ಮಾಡ್ತಾನೆ. ನಮ್ಗೆ ಯಾಕೆ ಆ ತಲೆನೋವು? ಅಂದ್ರೆ ಅವನು ಬಿಟ್ಟಿರೋದು ಅಂತ ಹೇಳಿ ಬಿಡು. ಯತ್ ಪುನಃ ಸಮತ್ವ ಬುದ್ಧಿಯುಕ್ತಂ ಈಶ್ವರಾರಾಧನಾರ್ಥಂ ಕರ್ಮ ಉಕ್ತಂ ಏತಸ್ಮಾತ್ ಕರ್ಮ. ಯಾವ ಸಮತ್ವ ಬುದ್ಧಿಯಿಂದ ಕೂಡಿದ್ದಾಗ ಆಯ್ತು. ಇವರು ಇದನ್ನು ಹೊಂದಿಸಿದ್ದಾರೆ, ಯಾವ್ದನ್ನ ಈಶ್ವರಾರ್ಥ ಕರ್ಮ ಅದು ಬೇಡ ಅಂತ ಅಲ್ಲ, ಹೇಗೆ ಹೇಳ್ತಾ ಇದ್ದಾರೆ ಅವರು ಅಂದ್ರೆ, ಅಲ್ಲಿ ಈಶ್ವರೋಮೇ ತುಷ್ಯತು, ಈಶ್ವರ ಸಂತುಷ್ಟನಾಗಿ ನನಗೆ ಫಲ ಹೊಂದಿಸಿ ಕೊಡಲಿ ಅನ್ನೋ ಭಾವನೆ ಇಟ್ಕೋಬೇಡ ಅನ್ನೋ ತರ ಅರ್ಥ ಮಾಡಿದ್ದಾರೆ. ಅಂದ್ರೆ ಈಶ್ವರ ಸಂತೋಷ ಅನ್ನೋದು ಬೇಡ ಅಂತಿಲ್ಲ, ಈಶ್ವರ ಸಂತುಷ್ಟನಾಗಲಿ ಅನ್ನೋದು ಬೇಕಾಗಿಲ್ಲ ಅಂತಿಲ್ಲ ಅನ್ನೋ ಒಂದರ್ಥ ತೆಗೆದಿದ್ದಾರೆ. ಅರ್ಥದಲ್ಲಿ ಇದನ್ನ ಇವ್ರು ಕೊಟ್ಟಿದಾರಲ್ಲ ಒಳ್ಳೆ ಆನಂದಗಿರಿಗಳು ವ್ಯಾಖ್ಯಾನಕಾರರು, ಅದಕ್ಕೆ ಹೆಂಗ್ ಹೊಂದಿಸಿದ್ದಾರೆ ಅಂದ್ರೆ, ಈಶ್ವರ ಸಂತುಷ್ಟನಾಗಿ ನನಗೆ ಫಲ ಕೊಡಲಿ ಅನ್ನೋದನ್ನ ಬಿಟ್ಟು, ಅನ್ನೋ ಸಂಘವನ್ನ ಬಿಟ್ಟು ಅನ್ನೋ ತರ ಅರ್ಥ ಮಾಡಿದ್ದಾರೆ. ಇಲ್ಲಿ ತತ್ರಾಪಿ ಈಶ್ವರೋಮೇ ತುಷ್ಯತು ಇದು ಸಂಗಂತ್ಯಕ್ವಾ ಧನಂಜಯ ಇದೆಯಲ್ಲ, ಇವರು ಸ್ವಾಮಿಗಳು ಸಂಘವನ್ನು ಬಿಟ್ಟು ಈಶ್ವರನ್ ಮಾತ್ರ ಸಂತೋಷ ಪಡಿಸೋದಕ್ಕೆ ಅನ್ನೋ ಅರ್ಥ ಮಾಡಿದ್ದಾರೆ. ವ್ಯಾಖ್ಯಾನಕಾರರು ಈಶ್ವರ ಸಂತೋಷ ಆಗ್ಲಿ ಅನ್ನೋ ಸಂಘಾನ್ ಬಿಡು ಅಂತ ಹೇಳಿದಾರಲ್ಲ, ಇವ್ರು ಮೂರನೇ ಗತಿ ತೋರಿಸಿದ್ದಾರೆ ಆ ವ್ಯಾಖ್ಯಾನಕಾರರು ಇದಕ್ಕೆ. ಈಶ್ವರನು ಸಂತುಷ್ಟನಾಗಿ ನನಗೆ ಫಲ ಕೊಡಲಿ ಅನ್ನೋ ಸಂಘಾನ್ ಬಿಡು ಅಂತ ನೋಡು. ಒಂದೇ ಅದು ಇದು ಈಶ್ವರ ಸಂತೋಷ ಆಗಲಿ ಸಂಘ ಬಿಡೋದು ಅಂದ್ರೆ, ಸಂತೋಷಗೊಂಡು ನಂಗೆ ಏನ್ ಫಲ ಕೊಡ್ಬೇಕು ಅನ್ನೋದು ಬೇಡ ಅನ್ನೋದು ಅದೇ ಅರ್ಥ ಆಗೋದು. ಸಂತೋಷ ಆಗಲಿ ಸಂಘ ಬಿಡೋದು ಅಂದ್ರೆ, ಸಂತೋಷ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ಸಂತೋಷ ಆಗ್ಬಿಟ್ಟು ನಂಗೆ ಏನೋ ಫಲ ಕೊಡ್ಬೇಕು ಏನೋ ಅಪೇಕ್ಷೆ ಇರುತ್ತೆ ಅಂತ ಮುಂದಿನ ಸಲ ಸೇರಿಸ್ಕೊಂಡಿದ್ದಾರೆ ಅಷ್ಟೇ ವಾಕ್ಯಕ್ಕೆ. ಅದೇ ಇದಕ್ಕೆ ಗತಿ ತೋರಿಸಿದ್ದಾರೆ ವ್ಯಾಖ್ಯಾನಕ್ಕೆ. ಆದ್ರೆ ಈ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಮುಂದೆ ಹೇಳಿದಾನೆ. ಆಮೇಲೆ ಈ ಈಶ್ವರ ಸರ್ವಭೂತಾನಿ ಹೃದಯ ಹೇದಿ ಅವಳನ್ನೇ ಭಗವಂತ ಅವ್ರದ್ರಲ್ಲೂ ನೀವ್ ಹೇಳ್ದಂಗೆ ಅವಾಗ ಮುಂದಿಂದು ಪುನರುಕ್ತಿ ಆಗ್ಬಿಡುತ್ತೆ. ಫಲತೃಷ್ಣ ಶೂನ್ಯೇನ ಕ್ರಿಯಮಾಣೆ ಕರ್ಮಣಿ, ಅದನ್ನೇ ಹೇಳ್ದಂಗ ಹಿಂದಿನ ವಾಕ್ಯದಲ್ಲೂ. ಅವಾಗ ಫಲತೃಷ್ಣ ಈಶ್ವರನಿಂದ ಯಾವ ಲೌಕಿಕವಾದ ಯಾವ ಫಲವನ್ನು ಇಟ್ಕೋಬೇಡ, ಎಲ್ಲೂ ಫಲರಹಿತವಾಗಿ ಕರ್ಮ ಮಾಡ್ತಾ ಇದ್ದಾರೆ. ಹೇಳ್ತಿರೋದು ಸ್ವಾಮಿಗಳು ಮಾಡಿರೋದೇ ಹೊಂದುತ್ತೆ. ಯಾಕೆಂದ್ರೆ ಈ ಈಶ್ವರೋಮೇ ತುಷ್ಯತು ಇದು ಸಂಗಂತ್ಯಕ್ವ ಅರ್ಥದಲ್ಲಿ ಅವನು ಫಲ ಕೊಡ್ತಾನೆ ಅನ್ನೋ ಆಸೆ ಪಡ್ಬೇಡ ಅನ್ನೋದಕ್ಕೂ, ಮುಂದಿನ ವಾಕ್ಯದಲ್ಲಿ ಫಲತೃಷ್ಣ ಶೂನ್ಯನ ಅನ್ನೋದಕ್ಕೂ ಎರಡು ಒಂದೇ ಅರ್ಥ ಬಂದ್ಬಿಡ್ತಾವ. ಅವ್ರ ಬಗ್ಗೆ ಒಂದೇ ಅರ್ಥ ಬಿಡುತ್ತೆ. ಹೌದು. ಇನ್ನು ಸಮತ್ವ ಬುದ್ಧಿಯಿಂದ ಕೂಡ್ಕೊಂಡು ಈಶ್ವರಾರಾಧನಾರ್ಥವಾಗಿ ಕರ್ಮ ಮಾಡುತ್ತಿದ್ದರೆ, ಆ ಕರ್ಮಕ್ಕಿಂತ ಇನ್ನೊಂದು ಕರ್ಮ ಇದೆಯಲ್ಲ, ಅಂದ್ರೆ ಫಲಾಪೇಕ್ಷೆಯಿಂದ ಮಾಡುತ್ತಿರುವ ಕರ್ಮ, ಅಲ್ಲಿ ಕೀಳಾದ ಕರ್ಮ ನಿಂದೆ ಮಾಡ್ತಾ ಇಲ್ಲ ಪರಮಾತ್ಮ. ಮುಂದಿನ ಶ್ಲೋಕದಿಂದ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾ ಫಲಹೇತವಃ. ಅವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೌ ಶರಣಂ ಅನ್ವಿಚ್ಛ ಕೃಪಣಾಃ ಫಲಹೇತವಃ. ಬುದ್ಧಿಯೋಗಾತ್ ಅವರಂ ಕರ್ಮ ದೂರೇಣ ವರ್ತತೆ ತನ್ಮಯ. ಬುದ್ಧಿಯೋಗದಿಂದ ವಿವೇಕ ಬುದ್ಧಿಯೋಗಾದ ವಿವೇಕ ಬುದ್ಧಿಯಿಂದ ಮಾಡೋ ಕರ್ಮಯೋಗಕ್ಕಿಂತ ಇನ್ನು ಅವರ ಕರ್ಮ ಅಂದ್ರೆ ಕಾಮ್ಯ ಕರ್ಮ ಇದೆಯಲ್ಲ, ದೂರದಿಂದ ವ್ಯತ್ಯಾಸದಿಂದ ಕೂಡಿದ್ದು, ಅದಕ್ಕೋದಕ್ಕೂ ಬಹಳ ಅಂತರವಿರುವಂಥದ್ದು ಎಂಬುದಾಗಿ ತಿಳಿದುಕೋ ಎಲ್ಲಿ ಧನಂಜಯನೇ. ಯಾಕಂದ್ರೆ ಬುದ್ಧವು ಶರಣಮನ್ವಿಚ್ಛ ಅಂದ್ರೆ ಕರ್ಮಯೋಗದಲ್ಲಿ ನೀನು ಶರಣವನ್ನು ಹೊಂದು, ಕರ್ಮಯೋಗಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಅದನ್ನ ಆಶ್ರಯಿಸ್ಕೋ. ಯಾಕಂದ್ರೆ ಫಲಹೇತವಃ ಕೃಪಣ, ಫಲಕ್ಕಾರಣರಾದವರು ದೀನರು, ಅಲ್ಪರು. ಆದ್ರಿಂದ ಬುದ್ಧಿಯೋಗ ಅಂದ್ರೆ ಜ್ಞಾನಯೋಗವೂ ಮಾಡಿದ್ದಾರೆ. ಹೌದು.
ಜ್ಞಾನ ಅದು ಕರ್ಮಯೋಗ, ಅದು ಆ ಕರ್ಮಯೋಗದ ಫಲ ಸಾಂಖ್ಯಯೋಗ. ಕರ್ಮಯೋಗಕ್ಕೆ ಇಟ್ಕೊಂಡ್ರೆ ಸಾಕು. ಯಾಕಂದ್ರೆ ಪ್ರಕರಣ ಕರ್ಮಯೋಗದ್ದು. ಕರ್ಮಯೋಗದ ಫಲವಾದ ಸಾಂಖ್ಯಯೋಗಕ್ಕೆ ಹೊಂದತ್ತೆ ಅಂತ ಹೇಳಲೇಬೇಕಾಗಿಲ್ಲ. ಕರ್ಮಯೋಗಕ್ಕೆ ಹೊಂದತ್ತೆ ಅಂದ್ಮೇಲೆ ಆ ಕಾಮ್ಯ ಕರ್ಮ ಕರ್ಮಯೋಗಕ್ಕಿಂತಲೂ ಬಹಳ ವ್ಯತ್ಯಾಸ ಆದ್ಮೇಲೆ ಜ್ಞಾನಯೋಗಕ್ಕಿಂತ ಬಹಳ ವ್ಯತ್ಯಾಸ ಅಂತ ಹೇಳ್ಬೇಕಲ್ಲ, ಹೇಳಲೇಬೇಕಾಗಿಲ್ಲ. ಆದ್ರೆ ಫಲಹೇತುಗಳು ಕೃಪಣರು, ಫಲಕಾಂಡರಾಗಿರ್ತಕ್ಕವರು ಕೃಪಣರಾಗಿರ್ತಾರಾದ್ರಿಂದ ನೀನು ಬುದ್ಧಿಯಲ್ಲಿ, ಕರ್ಮಯೋಗದ ಬುದ್ಧಿಯಲ್ಲಿ ಶರಣ ಹೊಂದು ಕರ್ಮಯೋಗವನ್ನು ಮಾಡ್ತಾ ಇದ್ರು. ಕರ್ಮಯೋಗ ನೀನು ಮುಂದೆ ನಾನು ನೋಡ್ಕೊಳ್ತೀನಿ ಅಂತ. ಇವಾಗ ಹೇಗೆ ನೀನ್ ಚೆನ್ನಾಗಿ ಓದ್ಕೊಳ್ಳಯ್ಯ, ನಾನು ನಂಬರ್ ಕೊಡಿಸೋದು ನನ್ನ ಜವಾಬ್ದಾರಿ. ನೀನ್ ಚೆನ್ನಾಗಿ ಓದ್ಕೊಂಡ್ರೆ ಆಟೋಮೆಟಿಕ್ ಪರೀಕ್ಷೆ ರ್ಯಾಂಕ್ ಮುಂದೆ ಬರ್ತೀಯ, ಫಸ್ಟ್ ಕ್ಲಾಸ್ ಆಗಿ ಆಗ್ತೀಯ. ನಾನು ಓದೋದೇ ಇಲ್ಲ ಅಂತಂದ್ರೆ ಹೆಂಗ್ ಪರೀಕ್ಷೆ ಪಾಸ್ ಮಾಡಕ್ಕಾಗುತ್ತೆ? ನೀನ್ ಚೆನ್ನಾಗಿ ಓದು, ಚೆನ್ನಾಗಿ ಎಲ್ಲ ಓದು, ಅಷ್ಟು ಕಂಟ್ರೋಲ್ ಮಾಡ್ಕೊ, ಪರೀಕ್ಷೆ ಹೋಗು, ನಂಬರ್ ಬಡ್ಸೋಕೆ ನಮ್ದು ಅಂತ ಹೇಳುವ ಹಾಗೇನೆ ನೀ ಚೆನ್ನಾಗಿ ಕರ್ಮಯೋಗ ಮಾಡು. ಅದಕ್ಕೆ ಚಿತ್ತಶುದ್ಧಿ ಆಗಬೇಕು, ತತ್ವಜ್ಞಾನ ಯೋಗ್ಯತೆ ತಂದ್ಕೊಡ್ಬೇಕು, ಅದು ನಾನು ನಂದು ಕೊಡ್ತೀನಿ. ನಾನು ಆ ಕೆಲಸ ನಂದು. ಫಲ ನನ್ನ ಕೈಲಿದೆ, ಕರ್ತವ್ಯ ನಿನ್ ಕೈಲಿದೆ. ನಿನ್ ಕೈಲಿರೋದು ನೀನ್ ಮಾಡ್ಬೇಕೆ ಹೊರತು ನಿನ್ ಕೈಲಿ ಇಲ್ಲಿರೋದು ನೀನ್ ಮಾಡ್ಬಾರ್ದು. ನಿನ್ ಕೈದಲ್ಲಿ ಫಲಪ್ರಾಪ್ತಿ ಇಲ್ಲ, ಫಲ ತಗೊಳಕ್ ಬರೋಲ್ಲ. ಫಲ ಕೊಡೋ ನಾನೇ ಹೊರತು ಫಲ ತಗೊಳ್ಳೋದಲ್ಲ ನೀನು. ನಾನು ಕೊಟ್ಟ ತಗೊಳಕಾಗೋದು. ಆದ್ರಿಂದ ನಿನ್ ಕೈಲಿ ಇಲ್ಲದೆ ಇರೋದಕ್ಕೆ ಯಾಕೆ ಪ್ರಯತ್ನ ಪಡ್ತೀಯ? ನಿನ್ ಕೈಲಲ್ಲಿ ಏನಿದೆಯೋ ಅದಕ್ಕೆ ಪ್ರಯತ್ನ ಪಡು. ನಿನ್ ಕೈಲಿರೋದು ಯಾವುದೋ ಕರ್ಮಾನುಷ್ಠಾನ ಮಾಡೋಕೆ ಯೋಗ್ಯತೆ ಇದೆ, ಅದನ್ನ ನೀನ್ ಮಾಡು. ಫಲಪ್ರಾಪ್ತಿ ಅದು ನನಗೆ ಬಿಟ್ಟಿರೋದು, ನಾನು ಕೊಟ್ಕೊಡ್ತೀನಿ. ನಾಳೆ ಹೇಳ ಆಯ್ತು ಮುಂದಕ್ಕೆ.